ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮುಖಂಡರುಗಳು ಹಾಗೂ ಅದೇ ರೀತಿ ಈ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಈ ಸಭೆಗೆ ಪಾಲ್ಗೊಂಡಿರ್ತಕ್ಕ ಎಲ್ಲ ಮಾನ್ಯ ಹಿರಿಯರು ಹಾಗೂ ನಮ್ಮ ಎಲ್ಲರಿಗೂ ನಮಸ್ಕರಿಸ್ತಾ ಈ ನನ್ನ 2 ಮಾತುಗಳನ್ನು ಮುಂದುವರೆಸ್ತೀನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2024-25ನೇ ಸಾಲಿಗೆ ಸಾಮಾಜಿಕ ಪರಿಚಯ ಯೋಜನೆ ನಡೀತಕ್ಕಂಥದ್ದು. 2023-24ನೇ ಸಾಲಿನ ಹೋದ ವರ್ಷ ಆಗಿರ್ತಕ್ಕಂಥ ಏನು ಕಾಮಗಾರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ ವೀಕ್ಷಣೆ ಮಾಡ್ತಕ್ಕಂಥದ್ದಾಗಿರ್ತದೆ, ಮನೆ ಭೇಟಿ ಮಾಡ್ತಕ್ಕಂಥದ್ದಾಗಿರ್ತದೆ. ಅದರ ಜೊತೆಗೆ ಗ್ರಾಮ ಪಂಚಾಯತಿಯ ಕಡತಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಉದ್ದೇಶ. ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ಯಾವ ರೀತಿ ಕಾಮಗಾರಿ ಸೂಚನೆ ಮಾಡಿದ್ದಾರೆ, ಅದು ಜನರಿಗೆ ಎಷ್ಟರ ಮಟ್ಟಿಗೆ ಪೂರ್ಣ ಬಳಕೆ ಬರ್ತಕ್ಕಂಥ ವ್ಯವಸ್ಥೆ ಇತ್ತು, ಅದು ಮುಂದಿನ ದಿನಗಳಲ್ಲಿ ಎಷ್ಟು ದಿನಗಳ ಕಾಲ ಬಾಳಿಕೆ ಬರ್ತಕ್ಕಂಥ ವ್ಯವಸ್ಥೆ ಈ ಸಾಮಾಜಿಕ ಪರಿಶೋಧನೆ ಇರ್ತಕ್ಕಂಥದ್ದು. ಈ ಸಾಮಾಜಿಕ ಪರಿಶೋಧನೆ ಇದ್ದಿರ್ತಕ್ಕಂಥ ವ್ಯವಸ್ಥೆ ಇಷ್ಟೇ, ಏನೋ ಸಣ್ಣ ಪುಟ್ಟ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಸ್ವಲ್ಪ ಅವಕಾಶ ಕೊಡ್ತಕ್ಕಂಥದ್ದು. ಸರಿಪಡಿಸದೇ ಇದ್ದಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಇದ್ದಿರ್ತಾವೆ. ಏನು ಸರಿಪಡಿಸದೇ ಇರ್ತಪ್ಪ ಅಂತಂದ್ರೆ ಕೆಲವೊಂದು ವರ್ಕೆ ಆಗಿರೋಂಗಿಲ್ಲ, ಕೆಲವೊಂದು ಜನ ಊರು ಬಿಟ್ಟು ಹೋಗಿರ್ತಾರೆ, ಕೆಲಸ ಮಾಡಿರ್ತಾರೆ. ಇನ್ನೊಂದು ಕೆಲವೊಂದು ಬಾಲ ಕಾರ್ಮಿಕರಿದ್ರು. ಇವತ್ತಿನ ದಿವಸ ಬಾಲ ಕಾರ್ಮಿಕರಿಲ್ಲ, ಬಟ್ ಅದರ ಜೊತೆಗೆ ಮರಣ ಹೊಂದಿರ್ತಂಗಿಲ್ಲ. ಯಾಕಂದ್ರೆ ಜಾರ್ಖಂಡ್ ವ್ಯಾಲಿಡೇಷನ್ ಡೇ ಬೈ ಡೇ ನಡೀತಾ ಇದೆ, ಕ್ಲಿಯರಿಟಿ ಇದೆ. ಬಟ್ ಇಷ್ಟು ದಿವಸ ಸಾಮಾಜಿಕ ಪರಿಶೋಧನೆ ನಡೀತಕ್ಕಂಥ ವ್ಯವಸ್ಥೆಯಲ್ಲಿ ಈ ವರ್ಷ ನಡೀತಕ್ಕಂಥ ಸಾಮಾಜಿಕ ಪರಿಶೋಧನೆ ಭಾಳಷ್ಟು ವ್ಯತ್ಯಾಸನ ಕಂಡುಕೊಂಡಿದ್ದೀವಿ. ಏನಪ್ಪ ಅಂತಂದ್ರೆ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಮನೆಗೆ ಭೇಟಿ ಮಾಡಿದ್ದೀವಿ. ಆ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಲಿ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಆ ಕೆಲಸಗಳು ಎಂಥ ಸಮುದಾಯಿಕವಾಗಿರ್ತಕ್ಕಂಥ ಕೆಲಸಕ್ಕೆ ಹಚ್ಚಿದ್ರು. ಬೇರೆ ಬೇರೆ ಯಾವುದೇ ಕೆಲಸಗಳನ್ನು ಮತ್ತು ಬೇರೆ ಬೇರೆ ಕೆಲಸಗಳನ್ನು ಇನ್ನಿತರವಾಗಿ ಹಚ್ಚಿರ್ತಕ್ಕಂಥಲ್ಲ. ಈ 2023ನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ಏನು ಈ ಒಂದು ವರ್ಷದಲ್ಲಿ ಏನು ನಮ್ಮ ಗ್ರಾಮ ಪಂಚಾಯತಿ ಆಗಿರ್ತಕ್ಕಂಥದ್ದು ನಿಮ್ಗೆ ನಾನು ನೋಡಿರ್ತಕ್ಕಂಥದ್ದು ಹೇಳ್ತೀನಿ. ಪ್ರತಿಯೊಂದು ಓದಿ ಹೇಳ್ಬೇಕಂದ್ರೆ ನಿಮ್ಗೆ 50 ಪೇಜ್ ಐತಿ, ಅದು ಅಷ್ಟು ಹೊತ್ತಿಗೆ ಎಲ್ಲರಿಗೂ ಇರ್ತಾವೆ. ಈ 1 ವರ್ಷದಲ್ಲಿ ಆಗಿರ್ತಕ್ಕಂಥ ಸಾಮಾಜಿಕ ಪರಿಶೋಧನೆಯಲ್ಲಿ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ನೆಲ್ಲೂರು ಗ್ರಾಮದಲ್ಲಿ ನೆಲ್ಲೂರು ಹಳ್ಳ ಹೂಳು ಇರ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅಲ್ಲೇ ಒಂದು 14 ಲಕ್ಷ ಖರ್ಚು ಮಾಡಿರ್ತಕ್ಕಂಥದ್ದು 2 ಕಾಮಗಾರಿ ಯೋಜನೆ ಮಾಡಿ ಆ ಖರ್ಚು ಮಾಡಿರ್ತಕ್ಕಂಥ ಡ್ಯಾಮ್ನ ನೀರು ನಿಂತಾವೆ, ಗೋಕಟ್ಟೆ ಕೆನಾಲ್ ನಿಂತಾವೆ. ಬಟ್ ಕೆಲಸ ಮಾಡಿದರೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಿದೆ. ಬಟ್ ಅಲ್ಲಿಗೆ ಹೂಳು ಎತ್ತತಕ್ಕಂಥದ್ದು ನಮ್ಮ ರೇತಿ ಹಳ್ಳಗಳಾಯ್ತಲ್ಲಿ ಹೆಚ್ಚಿನ ಒಂದು ಹಳ್ಳ ಇದ್ದಿರ್ತಕ್ಕಂಥದ್ದು, ಸಣ್ಣ ಸಣ್ಣ ಕಲ್ಲುಗಳು ಇದ್ದಿರ್ತಕ್ಕಂಥ ಆ ಕಲ್ಲಿಗೆ ನಮ್ಮ ಪಂಚಾಯತಿ ವತಿಯಿಂದ ಟ್ಯಾಕ್ಟ್ರಿ ಚಾರ್ಜ್ ಹಚ್ಚಿರ್ತಾರೆ. ಆ ಟ್ಯಾಕ್ಟ್ರಿ ಚಾರ್ಜ್ ಹಚ್ಚಿರ್ತಕ್ಕಂಥ ಅಲ್ಲೇ ಮೇಲ್ಗಡೆ ಹಾಕೋದು ಬೇಡ. ಆ ಟ್ಯಾಕ್ಟ್ರಿಗೆ ಏನು ಚಾರ್ಜ್ ಹಚ್ಚಿರ್ತಾರೆ, ಎಲ್ಲ ನಮ್ಮ ರೈತರ ಸಂಪರ್ಕ ರಸ್ತೆಗಳು ಇರ್ತಾವೆ, ಎಲ್ಲ ದಾರಿ ಇರ್ತಾವೆ. ಆ ದಾರಿಗೆ ರಸ್ತೆಗಳಿಗೆ ನೀವು ಅದು ಹಾಕಿದ್ರಿಂದ ಏನಾಗ್ತದೆ, ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಇಂಥ ಮಳೆಗಾಲ ಸಂದರ್ಭದಲ್ಲಿ ಆಗಿರ್ಬೋದು, ಮುಂದೆ ನಮ್ಮ ಬೇಸಿಗೆ ಸಂದರ್ಭದಲ್ಲಿ ಅವರು ರೈತರು ಗಾಡಿ ತರೋದ್ರ ಮುಖಾಂತರ ಟ್ಯಾಕ್ಟ್ರಿ ಬರ್ತಕ್ಕಂಥ ವ್ಯವಸ್ಥೆ, ಅಂಥ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ಕೈಗೊಳ್ತಾರೆ. ಈಗಿನ ಹೋಸಲನ್ನು ಮಾಡಿದ್ದಾರೆ. ಬಟ್ ಇನ್ನೂ ಹೆಚ್ಚಿನ ಒಂದು ವ್ಯವಸ್ಥೆ ಇದೆ. ನಾವು ಸುಮ್ಮನೆ ಅಲ್ಪ ಸ್ವಲ್ಪ ಹಚ್ಚು ಕಸನ್ನ ಕೆಲಸ ಮಾಡಿ ಅದು ಒಂದು ಉದ್ದೇಶಕ್ಕೆ ಬೇಡ. ಆ ಟ್ಯಾಕ್ಟ್ರಿ ಚಾರ್ಜ್ ಹಚ್ಚಿರ್ತಕ್ಕಂಥ ನಮಗೆ ಎಲ್ಲ ಸುತ್ತಮುತ್ತ ಆಗಿರ್ತಕ್ಕಂಥ ಕೆಲಸಗಳಲ್ಲಿ ಒಳ್ಳೆ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆ ಈ ನೆಲ್ಲೂರು ಗ್ರಾಮದಲ್ಲಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ದಣ್ಣೂರು ತಾಂಡಕ್ಕೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ತಾಂಡದವರು ಕೆಲಸ ಮಾಡಿಸಿದ್ದಾರೆ. ಬಟ್ ಅಲ್ಲೂ ಎಲ್ಲರಿಗೂ ಸಮುದಾಯವಾಗಿ ಕೆಲಸ ನೀಡಿದ್ದಾರೆ, ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡಿದ್ದಾರೆ. ಅಲ್ಲಿ ದಣ್ಣೂರು ತಾಂಡದಾಗ ಜನುಗು ಕೆರೆದ ಕೆಲಸ ಮಾಡಿದ್ದಾರೆ. ಬಟ್ ಕೆರೆ ಮಾತ್ರ ಭಾಳ ಸಣ್ಣದೈತಿ. ಸಣ್ಣ ಕೆರೆ ಇದ್ದರೂ ಸಹಿತ ಇವತ್ತಿನ ದಿವಸ ನೀರು ಭರ್ತಿ ಆಗ್ಯದ. ಒಂದು ಸಂತೋಷದಾಯಕ ಏನಪ್ಪ ಅಂದರೆ ಹೆಚ್ಚಿನ ಒಂದು ನೀರು ಇದ್ದಿರ್ತಿಲ್ಲ. ಆ ಕೆರೆಯದು ಒಂದು ವ್ಯವಸ್ಥೆ ಏನೈತಪ್ಪ ಅಂತಂದ್ರೆ ನೀರು ಸೋರ್ತಾ ಇರ್ತಿತ್ತು. ಎಷ್ಟೇ ಮಳೆ ಬರಲಿ ಬೆಳಗ್ಗೆ ಬುನಾದಿ ಆದರೂ ಬಿಗು ಆಗಿರ್ತೀವಲ್ಲ, ಬಿಗು ಇರೋದೇ ಸಂದರ್ಭದಲ್ಲಿ ನೀರು ಸೋರ್ತಾ ಇರ್ತಿತ್ತು. ಹೀಗಾಗಿ ವೇಸ್ಟ್ ಆಗಿ ಹೋಗ್ತಕ್ಕಂಥ ಸಂದರ್ಭ ಇತ್ತು. ಆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಸಲ ನಮ್ಮ ಕೂಲಿ ಕಾರ್ಮಿಕರಿಂದ ಬದಿವಿಗೆ ನಾವು ಏನು ಮಣ್ಣು ತೆಗೆದಿರ್ತಲ್ಲ, ಆ ಮಣ್ಣು ತೆಗೆದಿರ್ತಾರೆ ಬದಿವಿಗೆ ಹಾಕ್ಬಿಟ್ಟಾರೆ. ಆ ಬದಿವಿಗೆ ಹಾಕಿದ ನೀರು ಸೋರ್ತಕ್ಕಂಥದ್ದು ಇವತ್ತು ಕಡಿಮೆ ಆಗಿದೆ. ಇವತ್ತು ಎಲ್ಲಷ್ಟು ನೀರು ಯಾವುದೇ ರೀತಿ ಸೋರ್ತಕ್ಕಂಥ ವ್ಯವಸ್ಥೆ ಅದು ಗಟ್ಟು ಮುಟ್ಟಾಗಿ ನಿಂತಿರ್ತಕ್ಕಂಥದ್ದು ಈ ಸಲ. ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸ ಕೂಲಿ ಕಾರ್ಮಿಕ ವೇಸ್ಟ್ ಆಗಬಾರ್ದು. ನಾವು ಮಾಡಿರ್ತಕ್ಕಂಥ 4 ದಿನ ಬಳಕೆ ಬರಬೇಕು. ಅದರ ಜೊತೆಗೆ ದನಕರುಗಳಿಗಾದ್ರೂ ನೀರು ಉಪಯೋಗ ಆಗಬೇಕು. ಅದ್ರ ಕೆಳಗಡೆ ಇದ್ದಿರ್ತ ಹೊಲ ಗದ್ದೆಗಳಿಗೆ ಯಾರು ಬಾವಿ ಇಟ್ಟಿರ್ತಾರೆ, ಬೋರ್ವೆಲ್ ಇಟ್ಟಿರ್ತಾರೆ, ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಬಳಕೆ ಆಗಿರ್ತಕ್ಕಂಥ ವ್ಯವಸ್ಥೆ ಇಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಆ ಕಾರಣದಲ್ಲಿ ಒಂದು 15 ಮನೆಗಳಿದ್ದು ಮನೆಯನ್ನು ಭೇಟಿ ಮಾಡಿದ್ರು. ಬಟ್ ಮನೆಗಳು ಚೆನ್ನಾಗಿ ಕಟ್ಕೊಂಡಿದ್ದಾರೆ. ನಮ್ಮ ಸರ್ಕಾರದ ಎಷ್ಟು ಅಮೌಂಟ್ ಬರಬೇಕು ಅದಕ್ಕಿಂತ ನಾವು ಸ್ವಂತ ಖರ್ಚು ಮಾಡ್ಕೊಂಡು ಚೆನ್ನಾಗಿ ಕಟ್ಕೊಂಡಿದ್ದಾರೆ.
ಅದ್ರಾಗ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಒಂದು ಮನೆಗೆ ಸರ್ಕಾರಿ ಯೋಜನೆ 90 ಮಾನವ ದಿನಗಳಿರ್ತವೆ. ಯಾರ ಮನೆ ಆಯ್ಕೆ ಆಗಿರ್ತದೆ ಅವ್ರು 90 ಮಾನವ ಅವ್ರ ಮನೆಯವ್ರೇ ಕೆಲಸ ಮಾಡಬೇಕು. ಯಾಕಂದ್ರೆ ಅವ್ರ ಮನೆ ಸಣ್ಣ ಪುಟ್ಟ ಕಸ ಬಿದ್ದಿರ್ತಾರೆ, ರೇಣಿ ಹೊಡೆದಿರ್ತಾರೆ, ಕಲಾಸ ಮದ್ದು ಬಿದ್ದಿರ್ತಾರೆ, ನೀರು ಹೊಡೆದಿರ್ತದೆ. ಅವ್ರಿಗೆ ಸರ್ಕಾರ ಏನು ಮಾಡ್ಯದ, ಒಂದು ಮನೆಗೆ 90 ದಿನ ಅವರೇ ಕೆಲಸ ಮಾಡಿದ್ರೆ ಅವ್ರ ಮನೆ ಸಂಪೂರ್ಣವಾಗಿ ಕಾಮಗಾರಿ ಪೂರ್ಣಗೊಳಿಸೋದಕ್ಕೋಸ್ಕರ ಈ 90 ದಿನ ಮಾನವ ದಿನಗಳು ಉದ್ಯೋಗ ಖಾತ್ರಿ ನೀಡ್ತಕ್ಕಂಥದ್ದು. ಇದು ನಾವು ಸದುಪಯೋಗ ಪಡ್ಕೋಬೇಕು. ಬಟ್ ಅದ್ರ ಜೊತೆಗೆ ಹೆಚ್ಚಿನ ಒಂದು ಕೆಲಸ ಒಂದು ಈ ಸಲ ಚೆನ್ನಾಗಿ ಮಾಡಿದ್ರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ನೀಡೋದ್ರ ಮುಖಾಂತರ. ಅದೇ ರೀತಿಯಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನೋಡ್ಬೇಕಂದ್ರೆ ನಾವು ದೊಡ್ಡ ಕೆರೆನೇ ಐತೆ, ದೊಡ್ಡ ಕೆರೆ ಐತಿ, ನೀರಿನ ವ್ಯವಸ್ಥೆ ಐತೆ, ಭಾಳಷ್ಟು ದೊಡ್ಡದೈತಿ, ನೀರಿನ ಶೇಖರಣೆ ಐತಿ. ಸುತ್ತಮುತ್ತ ಕೆರೆಯಿಂದ ನಮ್ಮ ರೈತರಿಗೆಲ್ಲ ನೀರಿನ ವ್ಯವಸ್ಥೆ ಆಗಿದೆ. ಬಾವಿಗೆ ನೀರು ಬರ್ತಕ್ಕಂಥದ್ದು, ಬೋರ್ವೆಲ್ಗೆ ನೀರು ಬರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಆ ಕೆರೆಯಲ್ಲಿ ಒಟ್ಟು ಖರ್ಚಾಗಿರ್ತಕ್ಕಂಥ ನಾನು 16 ಲಕ್ಷ ಖರ್ಚು ಮಾಡಿದ್ರು. 19 ಲಕ್ಷ 20 ಲಕ್ಷ ಎರಡು ಅಂದಾಜು ಮೊತ್ತ ಮಾಡಿರ್ತಕ್ಕಂಥದ್ದು ಐತಿ. 20 ಲಕ್ಷ ಐತಿ, 20 ಲಕ್ಷ 16 ಲಕ್ಷ ಖರ್ಚು ಮಾಡಿರ್ತಕ್ಕಂಥ 2 ಲಕ್ಷ ಸಾಮಗ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಸಾಮಗ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮ ಪಂಚಾಯತಿಲಿ ಯಾವುದೇ ವೇತನ ಪಾವತಿ ಮಾಡಿಲ್ಲ. ಬಟ್ MIS ಮಾಡೋ ಅಷ್ಟೇ ಇಟ್ಟಿದ್ರೆ ಅದ್ರ ಬಗ್ಗೆ ನಾವು ವೇತನ ಯಾವುದೇ ರೀತಿಯ ಪಾವತಿ ಮಾಡಿಲ್ಲ. ಅದಕ್ಕೆ ಮುಂದಿನ ದಿನ ಮುಂದೊಂದು ಸಾಮಗ್ರಿ ಮಾತ್ರ ಬಿಟ್ಟಾಗ ಆ ದಿನಗಳು ನೋಡ್ಕೊಂಡು ಕಸಿದ ಕೆಲಸ ಮಾಡ್ತಕ್ಕಂಥದ್ದು. ಅಲ್ಲಿ ಏನೋ ಟೆಂಟ್ ಅದು ಹುಡುಗಿರಂತ ಮಾಡಿರ್ತಾ ಅವ್ರಿಗೇನೋ ಪೇಮೆಂಟ್ ಕೊಟ್ಟಿಲ್ಲ ಅವರಿಗೆ. ಅದಕ್ಕೆ ನಾನು ಅವ್ರಿಗೆ ವಿಚಾರಿಸ್ಕೊಂಡು ಅಲ್ಲಿಗೆ ಹೇಳಿದವರಿಗೆ ಇನ್ನೂ ಅದ್ರ ಬಗ್ಗೆ ಏನೋ ಪೇಮೆಂಟ್ ಆಗಿಲ್ಲ. ಬಟ್ ಆ ಟೆಂಟ್ ಹುಡ್ದವ್ರು ಪೇಮೆಂಟ್ ಆದ್ಮೇಲೆ ನಿಮ್ಮ ಪೇಮೆಂಟ್ ಕೊಡ್ತಾರೆ, ಅದ್ರ ಬಗ್ಗೆ ನಾವು ವರಿ ಮಾಡೋಕೆ ಹೋಗ್ಬಿಟ್ಟು ಸುಮ್ಮನೆ. ಯಾಕಂದ್ರೆ ಆಗಲ್ಲ ಕೊಟ್ಟಿದ್ರೆ ಇನ್ನೂ ಒಂದು ಪೇಮೆಂಟ್ ಆಗಿಲ್ಲ ಅಂತ ಹೇಳಿದ್ರು. ಕ್ಲಿಯರ್ ಆಯ್ತು, ತಮ್ಮೇನಿದ್ದು ನಾವು ಸರಿಪಡ್ತಕ್ಕಂಥ ವ್ಯವಸ್ಥೆ ಮಾಡಿ ಅದಕ್ಕೆ ಇನ್ನೂ ಆಗಿರ್ತಕ್ಕಂಥ ವ್ಯವಸ್ಥೆ ಕ್ಷೇತ್ರ ಬದಿ ಅಂತಂದೆ. ಆ ಕ್ಷೇತ್ರ ಬದಿ ಇದ್ದಿರ್ತಕ್ಕಂಥ ರೈತರಿಗೆ ಏನಾಗ್ತದೆ, ನಮ್ಮ ಭೂಮಿ ನಾವು ಕ್ಷೇತ್ರ ಬದಿ ಹ್ಯಾಂಗ ಮಾಡ್ತಾ ಇದ್ದೀವಿ, ದಾರಿ ಹೊಡೆಯೋದು ಮಾಡ್ತಿದ್ವಿ. ಸರ್ಕಾರ ಕ್ಷೇತ್ರ ಬದಿ ಇಟ್ಟಿದ್ದೇನಪ್ಪ ಅಂದ್ರೆ ಯಾವುದು ನೀರು ಚವಳ ಹಿಡಿತದ ಅವಾಗ ಅದಕ್ಕೆ ನಾವು 2 ಫೀಟ್ ಹಿಡ್ಕೊಂಡು 8 ಫೀಟ್ ಮಾಡ್ಕೊಂಡೆ ಅಂದ್ರೆ ನೀರಿನ ಅಂಥದ್ದು ಜಲಮಟ್ಟ ಕೆಳಗೆ ಇರ್ತದೆ. ನಮಗೆ ಮುಂದಿನ ದಿನಕ್ಕೆ ಬಿತ್ತಲಿಕ್ಕೆ ಮಾಡಕ್ಕೆ ಬರುತ್ತೆ, ಕೆಲಸ ಸಾಗುವಳಿ ಮಾಡಬೇಕು. ನಾವು ಉದ್ಯೋಗ ಖಾತ್ರಿಗೆ ಏನು ಮಾಡ್ತೀವಿ, ನಮ್ಮ ರೈತರು ಹೊಲ ಪಟ್ಟಿರ್ತಾರೆ, ಕ್ಷೇತ್ರ ಬದಿ ಮಾಡೋದು. ನಾವು ಒಂದ್ರ ಮಗನಾಗ ಒಂದು ಗಾಡಿ ಹೊಡಿತಾ ಇದ್ದೀವಿ. ಆ ಗಾಡಿ ಹೊಡಿದ್ರೆ ಮಳೆ ಜೋರಾಗಿ ಬರ್ತಿದ ನಂತರ ಬಿಗುವಿನ ನಮ್ಮ ಮಡಿಗಳು ಒಂದು ಮಡಿ ಹೊಡಿತಾರೆ, ಒಂದು ನೀರು ಒಂದಕ್ಕೆ ಹೋಗ್ಲಕತ್ತವೆ, ಒಂದು ಮಡಿ ಹೊತ್ತು ಒಂದು ನೀರು. ಅವ್ರು ನೀರಿನ ಒತ್ತಡ ಹೆಚ್ಚಕಸನ ನಮ್ಮ ರೈತರು ಹೊಲ ಹಾಳಾಗತ್ತವೆ. ಇವತ್ತು ಯಾರು ಕ್ಷೇತ್ರ ಬದು ಮಾಡೋಕ್ಕೆ ಯಾರು ಹೊಲ ಕೊಡ್ತಾ ಇಲ್ಲ. ಯಾಕಂದ್ರೆ ಬಂದರಿ ಬದು ಎಲ್ಲ ಒಂದು ಹೋಗ್ತದೆ. ನಮ್ಮ ರೈತರು ನಮ್ಮ ಕೂಲಿಕಾರ ಕೆಲಸ ಮಾಡಿರ್ತಾರೆ, ಅವ್ರು ಬದು ಅವ್ರು ನಿರ್ಮಾಣ ಮಾಡ್ತಾರೆ, ಅವ್ರಿಗೆ 10-20 ಸಾವಿರ ಖರ್ಚು ಆಗ್ಲಕತ್ತವೆ. ಅದು ಕ್ಷೇತ್ರ ಬದು ಮಾಡೋಕ್ಕೆ ಯಾರೂ ಅವಕಾಶ ಮಾಡೋಕ್ಕೆ ಕೊಡ್ತಾ ಇಲ್ಲ. ಅದು ಕ್ಷೇತ್ರ ಬದು ಮಾಡ್ತಕ್ಕಂಥ ಉದ್ದೇಶ ಇರೋದು ಇಷ್ಟೇ ಅದ. ಅದಕ್ಕೆ ನಾವು ಬಿದು ಮಡಿ ಅನ್ನಕ್ಕೆ ಡಿಸ್ಟೆನ್ಸ್ ಇಲ್ಲ, ಒಂದು 2 ಫೀಟ್ ಆ ಮಡಿದ ನೀರು ನಿಂತು ಅಲ್ಲೇ ಇಡಿಸಕ್ಕಂಥ ವ್ಯವಸ್ಥೆ ಆಗುತ್ತೆ. ಅದರ ಜೊತೆಗೆ ಬೆಂಗಳೂರು ಗ್ರಾಮ ಪಂಚಾಯತಿ ಎದುರುಗಡೆ ಒಂದು ಶಾಲೆ ಐತಿ, ಶಾಲೆ ಕಂಪೌಂಡ್ ಕಟ್ಟಿದ್ದಾರೆ. ಬಟ್ ಅದ್ರ ಜೊತೆಗೆ ಶೌಚಾಲಯ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ ನೆಲ್ಲೂರ ಪ್ರೌಢಶಾಲೆ ಶೌಚಾಲಯ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನೀಟಾಗಿ ಅಲ್ಲಿದ್ದು ಶೌಚಾಲಯ ಸ್ವಲ್ಪ ನೀರಿಂದ ಏನೋ ಪ್ರಾಬ್ಲಮ್ ಆಯ್ತು ಅದಕ್ಕೆ. ಆ ನೀರಿನ ಕನೆಕ್ಟಿವಿಟಿ ಇಲ್ಲ, ಸ್ವಲ್ಪ ಅಲ್ಲೆಲ್ಲ ಗದ್ದಲ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಕಲಿತಕ್ಕಂಥ ನಮ್ಮ ಮಕ್ಕಳು ಇದ್ದೇವೆ ಅಲ್ಲಿ ಶಾಲೆಯಲ್ಲಿ. ಆ ನಮ್ಮ ಶಾಲೆ ಕಲಿತಕ್ಕಂಥ ಮಕ್ಕಳು ಅವರೇ ನಮ್ಮ ಆಸ್ತಿ ಗ್ರಾಮದ್ದು, ಮುಂದಿನ ಆಸ್ತಿ ಇರೋದೇ ನಮ್ಮ ಮಕ್ಕಳು ಇರ್ತಾರೆ. ಬಟ್ ಅಲ್ಲಿ ಏನೋ ಮಂದಿ ಕಸಲು ಕೂಡ್ತಾರೆ, ಏನೇನೋ ಮಾಡ್ತಾರೆ, ಬಾಟ್ಲಿ ಹೋಗ್ತಾರೆ, ಅದೇನೋ ಒಕ್ಕಡ್ತಾರೆ. ಅಲ್ಲಿ HM ಅವ್ರು ಹೇಳಿದ್ರು, ಒಂದು ನೀರಿನ ವ್ಯವಸ್ಥೆಗಾಗಿ ನಾವು ಶಾಲೆಯಾಗ ಒಂದು ನಾವು ಹಾಕ್ಬೇಕು ಸಿಂಟ್ಯಾಕ್ಸ್ ಇರ್ತೀವಿ. ಬಟ್ ಅದು ತಲೆದುದ್ದು ಹೊಡಿತಾ ಇದ್ದಾರೆ ಸರ್, ಅದಕ್ಕೆ ಗೇಟ್ ಚೆನ್ನಾಗಿ ಮಾಡಿಲ್ಲ, ಇನ್ನೊಂದು ಸ್ವಲ್ಪ ಕಂಪೌಂಡ್ ಹೋಗೋ ಅಂತ ಹೇಳಿದ್ದಾರೆ. ಬಟ್ ಎದುರುಗಡೆ ಪ್ರೌಢಶಾಲೆಗೆ ಚೆನ್ನಾಗಿ ಕಂಪೌಂಡ್ ಮಾಡಿದ್ದಾರೆ. ಅದು ಬಾಜು ಇನ್ನೊಂದು ಸ್ವಲ್ಪ ಕಂಪೌಂಡ್ ಹೋಗೋದು. ಬಟ್ ಹೋದ ಸಲನೂ 10 ಲಕ್ಷ ಸೆಂಕ್ಷನ್ ಆಗಿತ್ತು, ಅದು ಒಬ್ಬರು ಗದ್ದಲದಾಗ ಸಕ್ಸಸ್ ಆಗಿಲ್ಲ ಅದು. ಬಟ್ ಈ ಸಲ ಇನ್ನೊಂದು 5 ಲಕ್ಷ ಇರ್ತಿಲ್ಲ ಅಂತ ಹೇಳಿದ್ವಿ ನಾವು. ಅದು ಸಕ್ಸಸ್ ಆಗಿಲ್ಲ, ಅದು ಗದ್ದಲದಾಗ ಏನಾಗುತ್ತೆ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟದು. ಈ ಸಲ ಇನ್ನೊಂದು ಸ್ವಲ್ಪ ಅವ್ರಿಗೆ ಇಟ್ಕೊಂಡು ಕಸನೊಂದು ಶೌಚಾಲಯ ಸೈಡಿಗೆ ಅಷ್ಟೇ ಕಂಪೌಂಡ್ ಬೇಕು. ಅದನ್ನು ಕಂಪೌಂಡ್ ಅವ್ರಿಗೆ ಕ್ಲಿಯರಿಟಿ ಮಾಡಿಕೊಟ್ಟಂದ್ರೆ ಅದು ಅವ್ರಿಗೆ ವಾತಾವರಣ ಚೆನ್ನಾಗಿರುತ್ತೆ, ಶಾಲೆ ವಾತಾವರಣ ಚೆನ್ನಾಗೈತೆ. ನಮ್ಮ ಸಮುದಾಯದ ವಾತಾವರಣ ಚೆನ್ನಾಗಿರ್ಬೇಕು ಶಾಲೆ ಮಕ್ಕಳಿಗೆ. ಯಾಕೆ ಅವರಿಗೆ ನಾವು ಒಳ್ಳೆ ರೀತಿಯಿಂದ ವಾತಾವರಣ ಕೊಡಲಿಲ್ಲ ಅವ್ರಿಗೆ ಮುಂದಿನ ಮಕ್ಕಳು ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ನಾವು 1 ಪಟ್ಟು ಕೆಟ್ಟದ್ದು ಮಾಡಿದ್ರೆ ಅವರು 3 ಪಟ್ಟು ಕೆಟ್ಟದ್ದು ಮಾಡ್ತಕ್ಕಂಥ ವ್ಯವಸ್ಥೆ ಬೆಳೀತದೆ. ಆವಾಗ ಬೆಳೀತಂದ್ರೆ ಗ್ರಾಮದಾಗ ಯಾರು ಕೈ ಹಿಡಿಯತಕ್ಕಂಥ ಸಮಸ್ಯೆ. ಯಾಕಂದರೆ ನಿನ್ನಟ್ಟಿ ಪಾಡಿ ನೀರು, ನನ್ನಟ್ಟಿ ಪಾಡಿ ನಾ ಇರ್ತಕ್ಕಂಥ ವ್ಯವಸ್ಥೆ ಇದ್ದಾವೆ. ಯಾಕಂದರೆ ಹಿಂದಿನ 20 ವರ್ಷ ಇದ್ದಂಗೆ ನಮ್ಮದು ಸಹಾನುಭೂತಿ ಇಲ್ಲ ಈಗಿನ ಕಾಲಕ್ಕೆ. ಅದಕ್ಕೆ ನೀ ಯಾರು ಕೇಳ್ತೇವೆ ನಾ ಯಾರು ಕೇಳ್ತೇವೆ ಅಂತ ವ್ಯವಸ್ಥೆ ಬಂದದ. ಅದಕ್ಕೆ ಇವತ್ತಿನ ದಿವಸ ಮಕ್ಕಳ ಮನೋಜ್ಞಾನ ಒಳ್ಳೆ ರೀತಿಯಿಂದ ಬೆಳೆಸ್ತಕ್ಕಂಥ ವ್ಯವಸ್ಥೆ ಮಾಡೋಣ ಅಂದಾಗ ಮಾತ್ರ ಸಾಧ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದು ನಮ್ಮ ಸಮುದಾಯದಲ್ಲೂ ಆಸೆ ಇರಬೇಕು, ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಒಳ್ಳೆಯ ರೀತಿಯ ಸ್ಕೂಲ್ ನಡೀಲಿಕ್ಕೆ ಸಾಧ್ಯ ಆಗ್ತದೆ.
ಅದು ಶೌಚಾಲಯಗಳು ಎರಡು ಮಾತ್ರ ಭಾಳ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಬಟ್ ಡ್ರಾಯಿಂಗ್ ಮಾಡಿದ್ದಾರೆ, ಅದು ಬಳಕೆ ಮಾಡಿ ಚಿತ್ರಪಟನ ಮಾಡಿದ್ದಾರೆ, ಭಾಳ ಒಳ್ಳೆ ರೀತಿಯಿಂದ ಮೆಸೇಜ್ ಬಂದ ಆ ಶೌಚಾಲಯಗಳು. ಅದ್ರ ಜೊತೆಗೆ ಶೌಚಾಲಯದ ಏನಪ್ಪ ಅಂದ್ರೆ ಬಳಕೆ ಬರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮಕ್ಕಳು ಶಾಲೆಗೆ ಶೌಚಾಲಯ ಬಳಕೆ ಮಾಡಿದ್ರಂದ್ರೆ ಅವರು ಮುಂದೆ ಮನೆಯಲ್ಲೂ ಬಳಕೆ ಮಾಡ್ತಾರೆ. ಈಗ ನಮ್ಮ ಹಳ್ಳಿಗಳಿಗೆ ನಮ್ಮ ಸಿಟಿಯಾಗಿದ್ದ ಹೆಣ್ಮಕ್ಳು ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲಪ್ಪ ಅಂತ ಇಂಥ ಹಳ್ಳಿಗೆ ಬಂದವರು ಶೌಚಾಲಯ ಹೋಗೋಕೆ ಬರೋ ತ್ರಾಸು ಅದಾವ್ರಿ. ಈಗ ನಾನು ಊರಾಗ ಹಳ್ಳಿಯಾಗ ಇದ್ದವನಿದ್ದೀನಿ. ನಮ್ಮ ಸಿಟಿಯಾಗಿದ್ದರೆ ನೀವು ನಮ್ಮ ಊರಿಗೆ ಬರಲ್ಲ ಕಳಿಸಿ ಅವ್ರು ತ್ರಾಸ ಅದು ಹೇಳ್ಕೊತಿಲ್ಲ. ಆಮೇಲೆ ನನಗೆ ಅರಿವಾಯ್ತು, ಅವ್ರಿಗೆ ಬಂದಾಗ ಊರಿಗೆ ಶೌಚಾಲಯಕ್ಕೆ ಹೋಗೋ ದಾರನಿಲ್ಲ. ಆಜು ಬಾಜು ಊರು ಬಾಜು ಸರ್ಕಾರದಲ್ಲಿ ಕಟ್ಟಿ ಸರಿಯಾಗಿ ಕೂಡು ಜಾಗ ಇಲ್ಲ, ಕೆಸರು. ಇಂಥ ವ್ಯವಸ್ಥೆದಾಗ ಸರ್ಕಾರ ಏನು ಮಾಡ್ತೀವಿ, ಪ್ರತಿ ಮನೆಗೆ ಒಂದೊಂದು ಶೌಚಾಲಯ ಕೊಡ್ತಾರೆ. ಆ ಶೌಚಾಲಯ ಕೊಟ್ಟಿದ್ರೆ ನಾವು ಅದಕ್ಕೊಂದು ಇನ್ನೊಂದು 2,000 ಖರ್ಚು ಮಾಡ್ಕೊಂಡು 3-4,000 ಖರ್ಚು ಮಾಡ್ಕೊಂಡು ನಮ್ಮ ಕೆಳಗಿನ ಗುಂಡಿ ಚೆನ್ನಾಗಿ ಮಾಡ್ಕೊಂಡು ನಾವು ಇಟ್ಟಿದ್ದೇವೆ ಅಂದ್ರೆ ಇವತ್ತು ನಮ್ಮ ಎಲ್ಲರ ಬಲ್ಲೇ ಶೌಚಾಲಯ ಇರ್ತೀವಿ. ನಾವು ನಮ್ಮ ಇಡೀ ಊರೇ ಸೌಂದರ್ಯೀಕರಣ ಆಗೋಗ್ತಿತ್ತು. ಅದ್ರ ಬಗ್ಗೆ ನಾವು ಯಾರು ಮನವರಿಕೆ ಮಾಡ್ಕೊತಾ ಇಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂಥ ಫೆಸಿಲಿಟಿ ಒಳ್ಳೆ ರೀತಿಯಿಂದ ಬಳಕೆ ಮಾಡ್ಕೊಂಡು ಅಂದರೆ ಅದು ನಮಗೆ ಆಸ್ತಿ ಇರ್ತದೆ, ನಮಗೆ ಒಳ್ಳೆ ರೀತಿಯಿಂದ ನಮ್ಮ ಊರು ಚೆನ್ನಾಗಿರೋಕ್ಕೆ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ಒಂದು ನಾವು ಎಲ್ಲರೂ ಸರ್ಕಾರದಿಂದ ಬರ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 7 ದಾಂಧ ಕೊಟ್ಟಿಗೆ ಇದ್ದಾವೆ. ಆ 7 ದಾಂಧ ಕೊಟ್ಟಿಗೆ ಇದ್ದಿರ್ತಕ್ಕಂಥ ಮಟೀರಿಯಲ್ ಮಾಡಿಲ್ಲಪ್ಪ, ಲೇಬರ್ ಅಷ್ಟೇ ಮಾಡಿದ್ರೆ ಪ್ರಗತಿ ಇದ್ದಿರ್ತಕ್ಕಂಥ ವ್ಯವಸ್ಥೆ ಆಗಿರಪ್ಪ. ನಮ್ಮ ದಾನದ ಕೊಟ್ಟಿಗೆದಾಗ 4 ದನಗಳು ನಿಂತಿರ್ಬೇಕು. ಒಂದು ದಾನ ಕೊಟ್ಟಿಗೆ 57,000. 4 ದನದ ಕೊಟ್ಟಿಗೆ ಇರ್ತಲ್ಲ, ಅದಕ್ಕೊಂದು ಆಸ್ತಿ ಆಗಿರ್ಬೇಕು ದನಗಳಿಗೆ. ನಮಗೇನು ಡಿಸೀಸ್ ಇರ್ತಾವೆ ದನಗಳಿಂದ ಆಸ್ತಿ ಇರ್ತಾವೆ. ನಮ್ಮದು ಟ್ಯಾಬ್ಲೆಟ್ 500 mg ಇರ್ಬೇಕು, ಅವ್ರು 1,000-1,500 ಇರ್ಬೋದು. ಬಟ್ ಅವಕ್ಕೆ ನಮ್ಗೆ ಸೇಮ್ ಅವ್ರಿಗೆ ಚಳಿಯಲ್ಲಿ ಏನೇ ಆರೋಗ್ಯದಲ್ಲಿ ಸೇಮ್ ಇದ್ದಿರ್ತದೆ. ಅವಕ್ಕೂ ದನಗಳಿಗೆ ಆಶ್ರಯ ಮಾಡ್ತಕ್ಕಂಥ ವ್ಯವಸ್ಥೆ ದಂಧ ಕೊಟ್ಟಿಗೆ ಸರ್ಕಾರ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನಮ್ಮ ಸರ್ಕಾರ ನಾವು ದಂಧ ಕೊಟ್ಟಿಗೆ ಹ್ಯಾಂಗೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಮನಿ ಟೈಪ್ ಮಾಡ್ಕೊತಾ ಇದ್ದೀವಿ. ಮನಿ ಟೈಪ್ ಮಾಡ್ತಾ ಇದ್ದೀವಿ, ಪತ್ರ ಹುಡುಕಸ ಮನಿ ಟೈಪ್ ಮಾಡ್ತಾ ಇದ್ವಿ. ಮುಂದೆ ಅವು ದನಗಳಿಗೆ ವ್ಯವಸ್ಥೆನೇ ಇರೋಂಗಿಲ್ಲ. ಮುಂದೆ ನಮ್ದು ಅಡಿಗೆ ಮನೆ ಮಾಡ್ತಿಲ್ಲ, ನಮ್ದು ಕಳಕಿ ಹಾಕೋದಂತ ಚಪ್ರ ಆಗಿಬಿಡುತ್ತೆ. ಆ ರೀತಿ ನಮ್ಮದು ದಂಧ ಕೊಟ್ಟಿಗೆಲ್ಲ. ನಮ್ಮ ದಂಧ ಕೊಟ್ಟಿಗೆ ನಿಯಮಬದ್ಧ ಸುತ್ತಮುತ್ತ 3 ಫೀಟ್ ಕಟ್ಟಿರ್ಬೇಕು ಇಟ್ಟಂಗಿಲ್ಲಿಂದ. ಅದ್ರ ಮ್ಯಾಗ ಪತ್ರ ಹಾಕಿರ್ಬೇಕು. ಅದ್ರ ಮ್ಯಾಗ ಕೂಡ್ಲಕ್ಕೆ ಅದಕ್ಕೆ ವ್ಯವಸ್ಥೆ ಮ್ಯಾಟ್ ಬರ್ತದೆ, ಕೂಡ್ಲಕ್ಕೆ ಮ್ಯಾಟ್ ಇರಬೇಕು. ಹಿಂದ್ಗಡೆ ಏಕಿ ಮಾಡಿದೆಲ್ಲ ಒಂದು ಬಾಕ್ಸ್ನಾಗ ಹೋಗ್ಬೇಕು. ಒಂದು ಬಾಕ್ಸ್ ಇರ್ತದೆ. ಇಲ್ಲಾಂದ್ರೆ ನಮ್ಮ ತಿಪ್ಪಿ ಕನೆಕ್ಟಿವಿಟಿ ಬೇಕು. ಅದು ಸಾವಯವ ಗೊಬ್ಬರಾಗಿ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ನಮ್ಮ ಕೊಟ್ಟಿಗೆ ಕೊಟ್ಟಿರ್ತಕ್ಕಂಥ ಸರ್ಕಾರದ ಉದ್ದೇಶ ಇದೆ. ಅದಕ್ಕೆ ನಾವು ಸಮರ್ಪಕವಾಗಿ ಚೆನ್ನಾಗಿ ಬಳಕೆ ಮಾಡ್ಕೊಂಡ್ರೆ ನಮಗೆ ಅದೊಂದು ಆಸ್ತಿ ಆಗ್ತದೆ. ನಮ್ಮ ಎತ್ತುಗಳಿಗೆ ದನ ಕರುಗಳಿಗೆ ಇರ್ಲಿಕ್ಕೆ ಚೆನ್ನಾಗಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಅವಕ್ಕೂ ಒಳ್ಳೆಯ ಒಂದು ಆರೋಗ್ಯವಾಗಿರ್ತವೆ. ನಮಗೆ ಬಳಕೆ ಮಾಡೋದು ಚೆನ್ನಾಗಾಗ್ತದೆ. ಇವತ್ತಿನ ದಿವಸ ದನಗಳು ಕಡಿಮೆ ಮಾಡಿಬಿಟ್ಟವ. ನಾವು ಅವಾಗ ಊರು ಹೊರಗೆ ಹೋಗ್ಬೇಕಂದ್ರೆ 9-8 ಗಂಟೆಗೆ ಹೊರಗೆ ಹೋಗ್ಬೇಕು. ಅಂದಾಗ ಮಾತ್ರ ದನಗಳು ಜಾಗ ಬಿಡ್ತೀವಿ. ಇವತ್ತು ಜನಗಳು ಹೆಚ್ಚಾಗಿ ದನಗಳು ಕಮ್ಮಿ ಆಗ. ಯಾಕಂದ್ರೆ ಕಾಯ್ತಕ್ಕಂಥವ್ರು ಕಮ್ಮಿ ಆಗಿಲ್ಲ, ಅದಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥವ್ರಿಲ್ಲ. 10 ಕೊಡ ನೀರು ದನಗಳು ಕೊಡ್ತಾ 10 ಕೊಡ ತರೋ ಶಕ್ತಿ ಇಲ್ಲ ಬೆಳಕ್ಕೆ ಅಂತ ಮನೆಗೆ ನೆಳ ಬರಕತ್ತೆ. ಅವಾಗೇನು ಅಲ್ಲಿ ಊರಲ್ಲೂ ಹನುಮಂತ ಗುಡಿ ಬಂದಕ್ಕೆ, ಮಾದಪ್ಪನ ಗುಡಿ ಬಂದಕ್ಕೆ, ಮರ್ಕಮ್ಮನ ಗುಡಿ ಬಂದಕ್ಕೆ 10 ಕೊಡ 20 ಕೊಡ ದಿನ ಒಬ್ಬರು ಮುಂಜಾನೆ ತಂದು ದನ ಕರುಗಳಿಗೆ ನೀರು ಕುಡಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ಅನುಕೂಲಕರವಾಗ್ಯದ. ಇವತ್ತು ಅವಕ್ಕೆ ನೀರು ತಂದು ಹಾಕೋ ವ್ಯವಸ್ಥೆ ನಮ್ಮ ಬೆಳಕ್ಕೆ ಇಲ್ಲ. ಅದಕ್ಕಾಗಿ ವ್ಯವಸ್ಥೆ ಮಾಡತಕ್ಕಂಥ ವ್ಯವಸ್ಥೆ ಅನ್ನೋದು ಮನೆ ಬರ್ತಕ್ಕಂಥ ಅದಕ್ಕೆ ನೀರಿನ ನಮ್ಮ ದಂಡ ಕೊಟ್ಟು ಬಂದು ನೀರು ಕೊಡ್ತಕ್ಕಂಥ ನೀರಿನ ತೊಟ್ಟಿ ಮಾಡ್ಕೊಂಡಿದ್ರೆ ಯಾವುದೇ ರೀತಿಯ ಅನುಕೂಲ ಆಗತಕ್ಕಂಥ ವ್ಯವಸ್ಥೆ. ಇಂಥ ಒಂದು ವ್ಯವಸ್ಥೆಗೆ ನಾವು ಕೆಲಸ ಮಾಡಿದಾಗ ಮುಂದಿನ ಒಂದು ದಿನಗಳು ನಮ್ಮ ಕಾಮಗಳು ಭಾಳ ದಿವಸ ದೀರ್ಘಕಾಲ ಬಳಕೆ ಬರ್ಲಿಕ್ಕೆ ಸಾಧ್ಯ ಆಗ್ತವೆ. ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಎದುರುಗಡೆ ಒಂದು ಬೋರ್ವೆಲ್ ರೀಚಾರ್ಜ್ ಫಿಟ್ ಮಾಡಿದ್ರು ಅಧ್ಯಕ್ಷರು. ಬೋರ್ವೆಲ್ ರೀಚಾರ್ಜ್ ಫಿಟ್ ಅದು 4 ವರ್ಷ ಹಿಂದಿನ ಸಲ ಮಾಡಿದ್ವಿ. ಬಟ್ ಈ ಸಲ ಲೇಬರ್ ಅಷ್ಟೇ ಇದೆ. ಬಟ್ ಅದಕ್ಕೆ ಇನ್ನೊಂದು ಸಲ ಚೆನ್ನಾಗಿ ಬಳಕೆ ಮಾಡಬೇಕಂತಂದ್ರೆ ಒಳ್ಳೆ ರೀತಿ ಗ್ರಾಮ ಪಂಚಾಯತಿ ಸ್ಕೂಲ್ನ 4 ವರ್ಷದ ಒಂದ್ಸಲ ಮಾಡೋದೈತದು. ಅದಕ್ಕೆ ಇನ್ನೊಂದು ಸಲ ಮಾಡೋದಿತ್ತಂದ್ರೆ ನೀರು ಹಿಂಗಿರ್ತಕ್ಕಂಥ ಕೆಲಸ ಮಾಡಿ ಬೋರ್ವೆಲ್ ರೀಚಾರ್ಜ್ ಬಿಟ್ಟು ಮಾಡೋದೇನು ಉದ್ದೇಶ ಏನಪ್ಪ ಅಂದ್ರೆ ನೀರು ಹಿಂಗಕ್ಕತ್ತದ. ಸುಮ್ಮನೆ ಸುತ್ತಗಟ್ಟಿ ಒಂದು ಬುಟ್ಟಿ ಕಲ್ಲು ಹಾಕಿದ್ರೆ ಇಟ್ಟಂಗಿ ಕಟ್ಕೊಂಡು ಹೋಗಕ್ಕೆ ಕ್ಲಿಯರ್ ಆಯ್ತಲ್ಲ. ನಮ್ಮ ಸರ್ಕಾರಿ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ನಮಗೆ ಮುಂದೆ ಬಾಳ್ಲಕ್ಕ ಅದರಿಂದ ವ್ಯವಸ್ಥೆ ಆಗಬೇಕು. ರೀಚಾರ್ಜ್ ಫೀಟ್ ಇರೋದಕ್ಕಪ್ಪ ನಮ್ಮ ಬೋರ್ವೆಲ್ಗೆ 10 ಫೀಟ್ ಕೆದರ್ಬೇಕು, 8 ಫೀಟ್ ಕಲ್ಲುಗಳು ಹಾಕಬೇಕು. ಅದ್ರ ಮ್ಯಾಗ 1 ಫೀಟ್ 20 mm ಕಲ್ಲು ಹಾಕಬೇಕು. ಅದ್ರ ಮ್ಯಾಗ ಸಣ್ಣದೊಂದು 10 mm ಕಲ್ಲುಗಳು ಹಾಕಬೇಕು. ಕಲ್ಲು ಹಾಕಿ ಅದಕ್ಕೆ ಪಾಲೆಟ್ಟಿನ ಒಂದು ಪ್ಲಾಸ್ಟಿಕ್ದು ಕವರ್ ಸಣ್ಣ ಮಚ್ಚರದಾನಿ ಅಂತ ಬರ್ತದಲ್ಲ, ಆ ಮಚ್ಚರದಾನಿ ಅಂತಂದು ಅರಿವಿ ಹಾಕಬೇಕು. ಅದ್ರ ಮ್ಯಾಗ ಇಡ್ಲಿ ಹಾಕಬೇಕು. ಇಡ್ಲಿ ಹಾಕಲಿ ನಮ್ಮ ಸಿಗ್ನಾ ವರ್ಷ ಇದ್ದಿಲ್ಲ ಪರವಾಗಿಲ್ಲ, ಬಟ್ ಉಸುಕರೆ ಸಿಕ್ಕಿರ್ತದೆ. ನಮ್ಮ ಹಳದಾಗ ಎಷ್ಟೋ ಉಸುಕದು ಬರ್ತೊಂದು ಜಲ್ಲಿ ಆಯ್ತು. ಅಂಥ ಉಸುಗದ ಹಾಕಿದೇವಂದ್ರೆ ಅದು ಸೋಸ್ ಕಸಿ ನೀರು ಹೋಗ್ತದೆ.
ಭೂಮಿಯಾಗ ನೀರು ಹೋಯ್ತಂದ್ರೆ ಒಂದು ಬೋರಲ್ಲ ನೀರು ಹೆಂಗೆ ಕಸ್ತಂದ್ರೆ ಒಂದು 100 ಫೀಟ್ ತಕ್ಕದ್ದು ನೀರಿನ ಅಂಶ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡ್ತದೆ. ಆ 100 ಫೀಟ್ ಹೆಚ್ಚಿಗೆ ಆಯ್ತು ನಮ್ಗೆ ಮಾರಿಸ್ತಕ್ಕಂದ್ರೆ ನಮ್ಮ ಬಳಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾರಿಸ್ತಕ್ಕ ನಮ್ಮ ನೀರು ತೊಂದರೆ ಆಗಲ್ಲ. ಮುಂದೆ ಏಪ್ರಿಲ್ ಮೇದಾಗ ಅಷ್ಟೇ ತ್ರಾಸ ಬರ್ತದೆ. ಆ ಏಪ್ರಿಲ್ ಮೇದಾಗ ನಡಿಬೇಕಂದ್ರೆ ನಾವು ಬೋರಲ್ ಆದ್ರೆ ನಮ್ಮ ರೀಚಾರ್ಜ್ ಫಿಟ್ ಸಕ್ಸಸ್ ಆಗಬೇಕು. ಇವತ್ತಿನ ದಿವಸ ನಮ್ಮ ರೀಚಾರ್ಜ್ ಫಿಟ್ ನೀರಿನ ನಮ್ಗೆ ಬ್ಯಾಸಿಗೆಯಲ್ಲಿ ಯಾವುದೇ ರೀತಿ ಅಭಾವ ಬರಬಾರ್ದೇ. ನಮ್ಗೆ ಸಾವಿರಾರು ರೀಚಾರ್ಜ್ ಫಿಟ್ ಮಾಡಿದ್ದೇವೆ ಪ್ರತಿ ಪಂಚಾಯತ್. ಎಷ್ಟು ಬೋರೋಲ್ವ ಎಲ್ಲಾಗ ರೀಚಾರ್ಜ್ ಫಿಟ್ ಮಾಡಿದ 4 ವರ್ಷ ಹಿಂದ್ಗಡೆ. ಬಟ್ ನಮ್ಮ ನೀರಿಂದ ಅಭಾವೇ ಬರಬಾರ್ದು. ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ನೀರು ಹೆಂಗೆ ರೀಚಾರ್ಜ್ ಫಿಟ್ ಅದಂದ್ರೆ ಅವು ನೀರೇ ಹೋಗಂಗಿಲ್ಲ. ಅದು ಕೊಟ್ಟ ಒಂದು ರೀಚಾರ್ಜ್ ಫಿಟ್ ಕಟ್ಟಿದ್ರೆ ಒಂದು ಸೈಡ್ ನೀರು ಬರ್ತಾ ಇರ್ಬೇಕು. ಅದಕ್ಕೆ ಒಂದು ಸೈಡ್ ನೀರು ಬಂದು ನಮಗೆ ಕಟ್ಟಿದ ನೀರು ನಿಂತು ಹೆಚ್ಚಾಗಿದ್ದು ನೀರು ಹೊರಗಡೆ ಹೋಗ್ಬೇಕು. ನಾವು ಹೆಂಗೆ ನಾವು ಹೊಲದಾಗ ಒಂದು ಟಾಕಿ ಕಟ್ತೀವಿ, ಟಾಕಿಯಾಗಿ ನೀರು ಒಂದು ಸೈಡ್ ಬರ್ತದೆ, ಒಂದು ಸೈಡ್ ಕವಲಿ ಮುಖಂಡು ಹೋಗ್ತದಲ್ಲ ಹೆಚ್ಚಿಗೆ ಆಗಿದ್ದು. ಆ ರೀತಿ ರೀಚಾರ್ಜ್ ಫಿಟ್ ಆದರೆ ಅದು ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ. ಅದ್ರ ಜೊತೆಗೆ ಮುಂದಿನ ದಿವಸ ಅದು ಬಳಕೆಗೆ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಅದ್ರ ಬಗ್ಗೆ ಆ ರೀಚಾರ್ಜ್ ಫಿಟ್ ಹೆಚ್ಚಿನ ಒಂದು ಕೇರ್ ತಗೊಂಡು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಅದ್ರ ಜೊತೆಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕೆಲಸ ಇನ್ನೂ ಸಾಕಷ್ಟು ಆಗಬೇಕಾಗಿತ್ತು. ಈ ವರ್ಷ ಭಾಳಷ್ಟು ಕಡಿಮೆ ಕೆಲಸ ಆಗಿರ್ತಕ್ಕಂಥ ಬರೀ ನಾನಾ ಹೂಳತ್ತ ಕೆಲಸ ಬಿಟ್ಟು ಬೇರೆ ಆಗಿಲ್ಲ. ಹೌಸಿಂಗ್ ಕೆಲಸ ಬಿಟ್ಟರೆ ಏನೂ ಇಲ್ಲ. ಯಾವುದೇ ಮಟೀರಿಯಲ್ ಒಟ್ಟಕ್ಕೇ ಕೆಲಸ ಆಗಿಲ್ಲ. ಬರೀ ಆ ಕೆರೆಗೆ ಒಂದೊಂದು ವರ್ಕ್ ಏನದ ಬರೀ ಟ್ರ್ಯಾಕ್ಟರ್ ಚಾರ್ಜ್ ಹಚ್ಚೋದು ಅದು ಅಷ್ಟೇ ಖರ್ಚು ಮಾಡಿದ್ದಾರೆ. ಬಟ್ ನಾವು ಕೂಲಿ ಕಾರ್ಮಿಕರಿಗೆ ಪ್ರತಿ ವರ್ಷ 100 ದಿನ ಕೆಲಸ ಕೊಡ್ಬೇಕಂತ ಹೇಳ್ತೀವಿ. 100 ದಿವಸ ಕೆಲಸ ಯಾರಿಗೆ ಮುಟ್ಲಕತ್ತಾವ? 100 ದಿವಸ ಯಾರಿಗಿನ್ನ ಪರಿಪೂರ್ಣವಾಗಿ ಆಗ್ತಾ ಇಲ್ಲ. 100 ದಿವಸ ಕೆಲಸ ಆಗ್ಬೇಕಂದ್ರೆ ಪ್ರತಿಯೊಂದು ಕೆಲಸ ಉದ್ಯೋಗ ಖಾತ್ರಿ ಏನು ಬರ್ತಾವೆ ಎಲ್ಲ ಕೆಲಸಗಳು ಕೊಡಬೇಕು. ಇನ್ನೊಂದು ಏನು ನಮ್ಮ ರೈತರಾಗಿರ್ತಕ್ಕಂಥ ನಾವು ಏನು ಮಾಡೋದು ಉದ್ಯೋಗ ಖಾತ್ರಿಯಲ್ಲಿ ಬರ್ತಕ್ಕಂಥ ನಮ್ಮ ಅಂತ ವೈಯಕ್ತಿಕ ನಾವು ಬದಲಾವಣೆ ಆಗೋಣ. ಊರು ಆಟೋಮೆಟಿಕ್ ನಾವು ಸ್ವಂತ ಬದಲಾವಣೆ ಆದರೆ ಊರು ತಾನಾಗೆ ಬದಲಾವಣೆ ಆಗ್ತದೆ. ನಮ್ಮ ವೈಯಕ್ತಿಕವಾಗಿ ಕ್ಷೇತ್ರ ಬದಲು ಮಾಡ್ಕೊಳ್ಳೋಣ, ನಮ್ಮ ವೈಯಕ್ತಿಕವಾಗಿ ಕೃಷಿ ಹೊಂಡ ಮಾಡ್ಕೊಳ್ಳೋಣ, ನಾವು ವೈಯಕ್ತಿಕವಾಗಿ ತೋಟಗಾರಿಕೆ ಮಾಡ್ಕೊಳ್ಳೋಣ, ನಾವು ವೈಯಕ್ತಿಕವಾಗಿ ಫಾರೆಸ್ಟ್ನಲ್ಲಿ ಗಿಡಗಳು ಹಚ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಸರ್ಕಾರ ಅನುಕೂಲ ಮಾಡಕೊಡಕ್ಕೆ ಆ ಅನುಕೂಲ ನಾವು ಸರಿಯಾಗಿ ಬಳಕೆ ಮಾಡ್ತಾಯಿಲ್ಲ. ನಾವು ಭಾಳಷ್ಟು ಭೂಮಿ ಹೊಂದಿರ್ತಕ್ಕಂಥದ್ದು. ನಾವು ಬಂದರಿಗೆ ಸರ್ಕಾರದೆಲ್ಲ ಬೇರೆ ಬೇರೆ ಗಿಡಗಳು ಐತಿ. ಬಟ್ ನಮ್ಗೆ ಮಾಗಣಿ ಗಿಡ ಬಂದೈತಿ, ಹೆಬ್ಬೆವಿನ ಗಿಡ ಬಂದೈತಿ, ಸಾಗವಾನಿ ಗಿಡ ಐತಿ, ಶ್ರೀಗಂಧ ಗಿಡ ಐತಿ ಅಂತ ಆರ್ಥಿಕವಾಗಿ ಮುಂದುವರ್ತಕ್ಕಂಥ ಗಿಡಗಳು ಹಚ್ಚಿದೆ ಅಂದ್ರೆ ಮುಂದೊಂದು 10 ಗಿಡ ಮಾರಿದ್ರೆ ಒಂದು 10,000 1 ಲಕ್ಷ ಬರ್ತದೆ. 100 ಗಿಡಗಳದ್ದು ಹಚ್ಚ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಭಾಗಕ್ಕೆ ನಾವು ನೋಡ್ತಕ್ಕಂಥದ್ದು 1, 2, 3 ಎಲ್ಲೋ ಅಷ್ಟೇ ಕಾಣ್ತಕ್ಕಿದ್ದಾವೆ. ಪ್ಲಾಂಟೇಶನ್ ನಾವು ಜಾಸ್ತಿ ವ್ಯವಸ್ಥೆ ಮಾಡ್ತಿಲ್ಲ. ಬಟ್ ಪ್ರತಿ ವರ್ಷ ಫಾರೆಸ್ಟ್ ಇಲಾಖೆಯ ಸಸಿಗಳನ್ನು ತಯಾರು ಮಾಡ್ತಾನೆ ಇದ್ದಾರೆ. ತಯಾರು ಮಾಡೋದ್ರ ಮುಖಾಂತರ ನಮ್ಮ ರೈತರದಿಂದ ಆಸಕ್ತಿ ಹೆಚ್ಚಿಗೆ ಬರ್ತಾ ಇಲ್ಲ. ಅವ್ರು ಖರ್ಚಾಗ್ತಾ ಇದ್ದಾರೆ, ತಯಾರು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಅವರು ಫಾರೆಸ್ಟ್ ಇಲಾಖೆಯಿಂದ ಫ್ರೀಯಾಗಿ ಆ ಫ್ರೀಯಾಗಿ ಗಿಡಗಳು ಕೊಡ್ತೋದ್ರ ಮುಖಾಂತರ ಅವರು ಫ್ರೀ ಬರ್ಲಕ್ಕಂತಂದ್ರೆ ರೈತರು ಬರ್ಲಿಕ್ಕೆ ಮನೋಭಾವನೆ ಸರಿಯಾಗಿಲ್ಲದೆ ಅವ್ರು ನೀರು ಹಾಕ್ತಾಯಿಲ್ಲ, ಅವ್ರ ಬಳಕೆ ಏನಿಲ್ಲ. ನಾವು ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಗಿಡ ನೋಡಿದಾಗ ಅವ್ರು ಗಿಡಗಳೇ ಹೋಗ್ಲಕ್ಕತ್ತವ. ಅವ್ರ ಬಗ್ಗೆ ಬೇಸಿಗೆದಾಗ 1-2 ವರ್ಷ ಸಂರಕ್ಷಣೆ ಮಾಡಿದ್ರು ಅಂದ್ರೆ ಮುಂದಿನ ದಿವಸ ಗಿಡಗಳು ಇರ್ತಾವೆ. 1 ವರ್ಷ ಫಾರೆಸ್ಟ್ ಇಲಾಖೆದವರು ರೆಡಿ ಮಾಡಿರ್ತಾರೆ. 1 ವರ್ಷದ ಇನ್ನೂ 2 ವರ್ಷದ ಹೊಲದವ್ರು ಮಾಡ್ತಾರೆ. 100 ವರ್ಷ ಗಿಡ ಆಯ್ತು ತಾನಾಗೆ ಮುಂದೆ ಬದುಕು ಬಿಡ್ತು ತಾನಾಗೆ. ಆ ಒಂದು ವ್ಯವಸ್ಥೆಯಲ್ಲಿ ಈ ಸಲ ಏನು ಮಾಡಿದ್ದಾರೆ ಅವರು, ಒಂದು ಗಿಡಕ್ಕೆ 6 ರೂಪಾಯಿ ಮಾಡಿದ್ದಾರೆ. ಹಿಂದ್ಗಡೆ ಎಲ್ಲ ಫ್ರೀ ಆಗಿದ್ದಿತ್ತು. ಅದಕ್ಕೆ ತೋಟಗಾರಿಕೆ ಇಲಾಖೆಯಲ್ಲಿ ಸಾಕಷ್ಟು ನಮ್ಮನ್ನೆಲ್ಲರೂ ಸುತ್ತಮುತ್ತ ತೋಟಕ್ಕೆ ಹಾಕ್ತೀವಿ. ಬೇರೆ ಬೇರೆ ಬಾಳೆ ಗಿಡ ಹಚ್ತೀವಿ, ನಿಂಬೆ ಗಿಡ ಹಚ್ತೀವಿ, ಬೇರೆ ಬೇರೆ ಗಿಡಗಳು ಹಚ್ತವೆ. ಆ ತೋಟಗಾರಿಕೆ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಕೂಡ ನಾವು ಆ ತೋಟಗಾರಿಕೆ ಇಲಾಖೆಗೆ ಯಾರಿಗೂ ಹೋಗ್ತಿಲ್ಲ. ನಾವು ಉದ್ಯೋಗ ಖಾತ್ರಿಯಿಂದ ಬರೀ ಸಮುದಾಯದ ಕೆಲಸಕ್ಕೆ ಮಾತ್ರ ಗೋಕಾಟಕ್ಕೆ ಹಚ್ತೀವಿ. ಇವು ನೆಲ್ಲೂರು ಜಲಗು ಕೆರೆ ಆಯಿತು, ತಾಂಡ ಜಲಗು ಕೆರೆ, ನಮ್ಮ ನೆಲ್ಲೂರು ಗೋಕಾಟ ಆಯಿತು, ದನ್ನೂರು ತಾಂಡ ಕೆರೆ ಆಯಿತು. ಇವು 3 ಬಿಟ್ಟು ಬೇರೆ ಎಲ್ಲಿ ಕೆಲಸನೇ ಇಲ್ಲ. ಒಟ್ಟ ಪ್ರತಿ ವರ್ಷ ಅದಾಗೆ ಮಾಡಕತ್ತೀವಿ. ಅದೇ ಪ್ರತಿ ವರ್ಷ ಮಾಡಿದ್ರೆ ಬೇರೆ ಕೆಲಸ ಮಾಡಬೇಕಲ್ಲ. ಬೇರೆ ಕೆಲಸ ಮಾಡಿದ್ರೆ ಇನ್ನೂ ಬೇರೆ ಬೇರೆ ಉಳಿದೈತಿ. ನಾವು ಉದ್ಯೋಗ ಖಾತ್ರಿ ಒಂದೇ ಕೆಲಸ ಇಲ್ಲ. ನೀವು CC ರೋಡ್ ಮಾಡಿರಿ, ಡ್ರೈನೇಜ್ ಮಾಡಿರಿ, ಸಂತಿ ಕಟ್ಟೆಗಳು ಮಾಡಿ, ನಾವು ರೈತರು ಹೆಚ್ಚಿಗೆ ಆಹಾರ ಧಾನ್ಯಗಳು ಬಂದು ಇಡ್ಲಕ್ಕೂ ದೊಡ್ಡ ಗೋದಾಮ್ ಮಾಡಿರಿ. ಈಗ ಬೆಳೆದಿರ್ತಕ್ಕಂಥ ಗೋದಾಮ್ ಇಡಕ್ಕೆ ಜಾಗ ಬೇಕಲ್ಲ, ಅದಕ್ಕೂ ಅವಕಾಶ ಐತಿ. ಅಂಥ ಒಂದು ದೊಡ್ಡ ದೊಡ್ಡ ವ್ಯವಸ್ಥೆ ಮಾಡ್ತಕ್ಕಂಥ ಯಾರೂ ಮಾಡ್ತಾಯಿಲ್ಲ. ಇಲ್ಲೇ VK ಸಲಗಾದ ಸಂತೆ ಕಟ್ಟೆ ಮಾಡಿದ್ರು ಚೆನ್ನಾಗಿ. ನಮ್ಮ ಅಂಜು ಸಾವರ್ಕರ್ ಬಂದು ಬೆಳವಣಿಗೆ ನೋಡಿ ಸಂತೆ ಕಟ್ಟೆ ಮಾಡಿದ್ದಾರೆ ಚೆನ್ನಾಗಿ. ತಡಕಲ್ದಾಗ ಆಹಾರ ಗೋದಾಮ್ ಮಾಡಿದ್ದಾರೆ. ಅಂತ ಒಂದು ದೊಡ್ಡ ಒಂದು ನಮ್ಮ ಗ್ರಾಮದ ಕೆಲಸ ಅದು ಅಂದ್ರೆ ಮುಂದೆ ನಮ್ಮ ರೈತರಿಗೆ ಇರ್ತಕ್ಕಂಥ ಶೇಖರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತವೆ. ಉದ್ಯೋಗ ಖಾತ್ರಿಗೆ ಸಾಕಷ್ಟು ಕೆಲಸಗಳವ. ಆ ಕೆಲಸಗಳು ಯಾವ ರೀತಿ ನಾವು ಬಳಕೆ ಮಾಡ್ತಾ ಇದ್ದರೆ ಲೋಪದೋಷ ಮಾಡಿದ್ರೆ ಸರ್ಕಾರದ ಐತೆ, ನಮ್ಮದಲ್ಲಿ ಸರ್ಕಾರದ ಐತೆ ನಮಗೆ. ಅದಕ್ಕಾಗಿ ಬೆಳವಣಿಗೆ ಆಗ್ತಿಲ್ಲ. 15-20 ವರ್ಷ ಆಯಿತು ಉದ್ಯೋಗ ಖಾತ್ರಿ 2005 ಹಿಡಿದ ಸ್ಟಾರ್ಟ್ ಆಗಿದೆ, 7-8 ಜಾರಿಗೆ ಬಂದದ. ಇಲ್ಲಿವರೆಗೆ ಬಂದಿರ್ತಾರೆ. ನಮ್ಮ ಹೊರಗಡೆ ನೋಡಿದ್ರೆ ಎಲ್ಲ ನಮ್ಮ ಉದ್ಯೋಗ ಖಾತ್ರಿ ನೋಡಿ ಇಲ್ಲಿ ಗ್ರಾಮ ಸೌಂದರ್ಯೀಕರಣ ಆಗಬೇಕು. ಅಷ್ಟೊಂದು ಖರ್ಚು ಮಾಡಿಲ್ಲ ಅನ್ನೋದು ನನಗೆ ಪಂಚಾಯತ್ ಆಗ್ತಿದೆ. ಈ ವರ್ಷ ಏನೋ ನೀವು ಈಗ 4 ಜನ ಬದಲಾವಣೆ ಆಗಿದ್ದಾರೆ ಅಂತ ಕೇಳಿದ್ರು. ಆಮೇಲೆ ಯಾರೊಬ್ಬರು ಅಂಥದ್ದು ಬಂದರು, ಆಮೇಲೆ ನಾಗೇಶ್ ಮೂರ್ತಿ ಬಂದರು, ಆಮೇಲೆ ಸಿದ್ದೇವ್ ಬಂದರು, ಆಮೇಲೆ ಪ್ರಭುಗಳು ಬಂದರು. 4 ಜನ ಬಂದಿರ್ತಕ್ಕಂಥ ಒತ್ತಡದಾಗ ಯಾರೂ ಕೆಲಸನೇ ಮಾಡಿಲ್ಲ.
ನಮ್ಮ ಉದ್ಯೋಗ ಖಾತ್ರಿ ಅವರು ಯಾರು ಬಂದು ಕೆಲಸನೇ ಮಾಡಿಲ್ಲ. ನಮ್ಮ ಕೂಲಿ ಕಾರ್ಯ ಕೊಡಬೇಕಲ್ಲ, 100 ದಿನ ಕೊಡಬೇಕಲ್ಲ ಅವ್ರ ಕೆಲಸ. 100 ದಿನ ಕೊಡೋರು ಅದು ಒಂದು 100 ದಿನ ವರ್ಷದ 100 ದಿನ ಕೆಲಸ ಕೊಟ್ಟು ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕಾಗುತ್ತೆ. ಅಭಿವೃದ್ಧಿ ಆಗ್ಬೇಕಂದ್ರೆ ಪರಿಪೂರ್ಣವಾದ 100 ದಿನ ಕೆಲಸ ಕೊಡಬೇಕು. ಹೊಲ ಇದ್ದವರು ಸಮುದಾಯದ ಕೆಲಸ ಹಚ್ಚಬೇಕು. ಹೊಲ ಇದ್ರಿಂದ ಅವ್ರು ವೈಯಕ್ತಿಕವಾಗಿ ಕೆಲಸಗಳು ಅವ್ರು ಹೊಲ್ದಾಗ ಕೊಡಬೇಕು. ಏನು ಕೆಲಸ ಮಾಡ್ತಕ್ಕಂಥ ಕೃಷಿ ಉಂಡಾದ ಕ್ಷೇತ್ರಗಳು. ಇನ್ನೊಂದು ನಮ್ಮ ಭಾಗಕ್ಕೆ ಕೃಷಿ ಉಂಡ ಇದ್ದಿರ್ತಕ್ಕಂಥ ಉದ್ದೇಶನೇ ಬೇರೆ ಅದ. ಆ ಕೃಷಿ ಉಂಡ ಉದ್ದೇಶ ಇದ್ದಿರ್ತಕ್ಕಂಥಪ್ಪ ಅಂದ್ರೆ ಮಳೆಗಾಲದಾಗ ನೀರು ಬಂದು ತುಂಬೋದು ಅಂದ್ರೆ 4 ತಿಂಗಳ ತನಕ ನೀರು ಇರ್ತಾವೆ ಕೃಷಿ ಉಂಡದಾಗ. 4 ತಿಂಗಳ ಕೃಷಿ ಉಂಡದಾಗ ನೀರು ನಿಂತು ಅಂದ್ರೆ ಸುತ್ತಮುತ್ತ ಎಲ್ಲ ಹಣ್ಣಿನ ಗಿಡಗಳನ್ನ ಹಚ್ಚಬೇಕು. ಅದ್ರ ಜೊತೆಗೆ ಹೂವಿನ ಗಿಡಗಳನ್ನ ಹಚ್ಚಬೇಕು. ಆ 4 ತಿಂಗಳದಾಗ ಸಣ್ಣ ಒಂದು ಅರ್ಧ ಕೆಜಿಯಷ್ಟು ಮೀನುಗಳು ಬಿಡಬೇಕು. ಒಂಥರ ವ್ಯಾಪಾರೀಕರಣ ಇದ್ದಾಗ ಅದು ಕೃಷಿ ಉಂಡ ಇದ್ದಿರ್ತಕ್ಕಂಥ ಇದು ನಮ್ಮ ಕಡೆ ಸಕ್ಸಸ್ ಆಗಿಲ್ಲ. ಯಾಕಂದ್ರೆ ಮಂಗಳೂರು, ಚಿಕ್ಕಮಗಳೂರು, ಕಾರವಾರ, ಕೊಡಗು ಆ ಸೈಡಿಗೆ ನಿರಂತರ ಮಳೆ ಬರ್ತದೆ ಬೆಳಗ್ಗೆ. ನಮ್ಮ ಬೆಲೆಕ್ಕೆ ಹಂಗೆ ಮಳೆ ನಾವು 8 ದಿನದಾಗ ಸಾಕಿರೋದು ಬೆಳೆ ಮಳೆನೇ 8 ದಿನ ಸಾಕಾಗ್ಬಿಟ್ಟು ನಾನು 15-20 ದಿವಸ ಬೆಳಗಾವ್ ಹೋಗಿದ್ದೆ. ನಿರಂತರ ಮಳೆ ಬರ್ತದೆ, ನಿರಂತರ ಕಂಟಿನ್ಯೂ. ಅರ್ಧ ಗಂಟೆ ಮಳೆ ಬಂದು ಸಂತೋಷ ಪಡಬೇಕು. ಅರ್ಧ ಗಂಟೆನೇ ಮಳೆ ಬಂದು ಅಂದ್ರೆ ಸಂತೋಷ ಪಡಬೇಕು. ಅರ್ಧ ಗಂಟೆ ಮಳೆ ಬಿಡ್ತಪ್ಪ, ಗಾಳಿ ಬೆಳೆದ್ಬಿಟ್ಟು ನಿರಂತರ ಮಳೆ ಬರ್ತದೆ. ಅವರೆಲ್ಲ ಬದುಕು ಹ್ಯಾಂಗೆ ಮಾಡ್ತಾ ಇರ್ತೀವಿ ವಿಚಾರ ಮಾಡ್ಕೋಬೇಕು. ನಾವೆಲ್ಲರೂ ನಮ್ಗೆ ಒಂದೇ ಸಲ 2 ಸಲ ಮಳೆ ಬಂದು ನಮ್ಗೆ ವಜ್ಜೆ ಆಗಿಬಿಟ್ಟದ ಮಳೆ. ನಾವು ಬೆಳೀತಕ್ಕಂಥ ಹೊಲವನ್ನು ನಮ್ಗೆ ವಜ್ಜೆ. ಆ ಕಡೆ ಫಾರೆಸ್ಟ್ ಅದಾವ್ರಿ, ಪೂರ್ವ ಪ್ರಾಣದಾಗ ಇದ್ದಿರ್ತ ಫಾರೆಸ್ಟ್ ಅದು ಎಷ್ಟು ಮಳೆ ಬರ್ತದೆ. ಮತ್ತು ಫಾರೆಸ್ಟ್ ಸತತವಾಗಿ ಮಳೆ ಬರ್ತದೆ. ಬೆಳೀತಕ್ಕಂಥ ಭೂಮಿ ಅಲ್ಲ, ನಾವು ಬಂದಕ್ಕಿದ್ದಂಥ ಭೂಮಿ ಬೆಳೀತಕ್ಕಂಥ ಭೂಮಿ ಅವ. ಆ ಬೆಳೀತಕ್ಕಂಥ ಭೂಮಿಗೆ ಫಲವತ್ತಾಗಿ ಬರಬೇಕು. ನಮ್ಮ ಹೊಲ್ದಾಗ ಹೋದಾಗ ಸುತ್ತಮುತ್ತ ಆರ್ಥಿಕವಾಗಿದ್ದಂಥ ಗಿಡಗಳು ಇರಬೇಕು. ಒಳ್ಳೆ ರೀತಿಯಿಂದ ಮಾಗಣಿ ಗಿಡ ಇರಬೇಕು, ಹೆಬ್ಬೆವಿನ ಗಿಡ ಇರಬೇಕು, ಶ್ರೀಗಂಧ ಗಿಡ ಇರಬೇಕು. ಶ್ರೀಗಂಧ ಗಿಡಕ್ಕೆ ಈಗೆಲ್ಲ ಮುಕ್ತವಾಗಿ ಮಾರುಕಟ್ಟೆ ಕೊಟ್ಟಿದ್ದಾರೆ. ಆವಾಗ ಸರ್ಕಾರದವರೇ ಖರೀದಿ ಮಾಡಿಸಿದ್ರು, ಎಲ್ಲ ಮಾಡ್ತೀವಿ. ಈಗ ನಿಮಗೆ ಯಾರಿಗೆ ಎಲ್ಲಿ ಇಷ್ಟಪಡ್ತೋ ಅಲ್ಲಿ ಮಾರ್ಬೋದು. ಆ ಒಂದು ಶ್ರೀಗಂಧಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಪ್ರತಿ ವರ್ಷ. ಯಾಕಂದ್ರೆ ಶ್ರೀಗಂಧ ಬೇಡಿಕೆ ಜಾಸ್ತಿ ಆಗಿಬಿಟ್ಟರು. ಅದಕ್ಕೆ ಫೆಸಿಲಿಟಿ ಕೊಡ್ತಾಯಿದ್ದಾರೆ. ಬ್ಯಾಂಕ್ಲಿಂದ ಲೋನ್ ಕೊಡ್ತಾಯಿದ್ದಾರೆ. ದೊಡ್ಡ ಅದೊಂದು 5-6 ವರ್ಷ ಅದು ಅಂದ್ರೆ ಅವಕ್ಕೆ ನಿಮ್ಗೆ ಕಾಯ್ಲಕ್ಕೆ ಬಂದಕ್ಕೂ ಕೊಡ್ತಾಯಿದ್ದಾರೆ, ಗನ್ ಕೊಡ್ತಾಯಿದ್ದಾರೆ. ಫೆಸಿಲಿಟಿ ಜಾಸ್ತಿ ಐತಿ. ನಮ್ಮ ಆಸಕ್ತಿ ಕಡಿಮೆ ಆಗಿಬಿಟ್ಟವ. ನೀವು ಬೇರೆ ಕಡೆ ಬೆಳಗಾವಿ ಸೈಡಿಗೆ ಅಂತಲೆಲ್ಲ ಅದು ಏರಿಯಲ್ಲೇ ಫಾರೆಸ್ಟ್ ಅದ. ಅವ್ರು ಮನೆ ಮುಂದೆ 4-5 ಗಿಡ ಹಚ್ಚಿರ್ತಾರೆ. ಶ್ರೀಗಂಧ ಮನೆ ಮುಂದೆ ಇಟ್ಕೊಂಡಿರ್ತಾರೆ. ಹಳ್ಳ್ಯಾಗ ಎಲ್ಲರೂ 4-5 ಮನೆ ಮುಂದೆ ಇದ್ದಿರ್ತಾರೆ. ಒಂದೊಂದು ಗಿಡಕ್ಕೆ 50 ಲಕ್ಷ ಮಾರ್ತಕ್ಕಂಥ ವ್ಯವಸ್ಥೆ ಅದ. ಅಂತ ನಾವು ಆರ್ಥಿಕವಾಗಿ ಮುಂದೆ ಬರ್ತಕ್ಕಂಥ ವ್ಯವಸ್ಥೆ ಮಾಡೋದು. ನಾವು ಹೊಲ್ದಾಗ ಹೋದ್ರೆ ಒಂದು ಏನಿರ್ತದೆ, ನಾವು ಹೊಲಕ್ಕೆ ಹೋಗ್ತೀವಿ, ಸೀದಾ 4 ಸರ್ಕಾರಿ ಜಾತಿ ಗಿಡ ಇರ್ತದೆ. ಮುಂದೆ ಉಗಾದಿ ಬರ್ತದೆ, ಹಬ್ಬ ಜಾತ್ರೆಗೆ ಅಂತ ಯಾರೋ ಬರ್ತಾನೆ 2,000-3,000 ಬೈನ್ ಗಿಡ ಇಟ್ಕೊಂಡು ಉಪ್ಪು ಮಾಡೋದು. ಅಷ್ಟು ನಾವು ಫಾರೆಸ್ಟೇ ವಸ್ತು ಹಾಳಾಕತ್ತೆ, ಏನೂ ಉಳಿದಿಲ್ಲ ನಮ್ಮಲ್ಲಿ. ಅದಕ್ಕೆ ಸರ್ಕಾರ ನಾವು ನೈರ್ಮಲೀಕರಣವಾಗಲಿ, ಅದು ಪರಿಸರ ಒಳ್ಳೇದಾಗಿರಲಿ, ರೈತರಿಗೆ ನಾವು ಗಿಡ ಕೊಡೋಣ ಅಂತ ಅವ್ರು ಮಾಗಣಿ ಗಿಡ ಕೊಡ್ತಾರೆ, ಹೆಬ್ಬೆಣ್ಣು ಗಿಡ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಲಕ್ಷಾನುಗಟ್ಟಲೆ ಸಸಿಗಳನ್ನು ಅವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಆಸಕ್ತಿ ವಹಿಸಬೇಕು. ನಮ್ಮ ಹೊಲದಾಗ ಒಂದು 10 ಸಾಗವಾನಿ ಗಿಡ ಇದ್ದೀವಿ ಅಂದರೆ ಎಷ್ಟು ಖುಷಿ ಇರ್ತದೆ. ಅದಕ್ಕೆ ಬೇರೆಯೇ ಆರ್ಥಿಕವಾಗಿ ಏನು ಬೆಳೀತಕ್ಕಂಥ ಸಾಮಗ್ರಿ ಇದ್ದಾವೆ ಅವು ಹೆಚ್ಚಿಗೆ ಬೆಳೆದ ಕೆಲಸನ ಪರಿಸರವಾಗಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆ ರೈತರು ಒಳ್ಳೆ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷ ಮಾಡ್ತಾ ಇರ್ತದೆ. ಅದಕ್ಕೆ ನಾವು ರೈತರಾಗಿದ್ದು ನಾವು ಸ್ವಲ್ಪ ಬದಲಾವಣೆ ಆಗೋಣ. ನಮ್ಗೆ ಎಷ್ಟು ಹೊಲ ಇದ್ದಿತ್ತು ಹೊಲದಾಗ ಏನು ಸಂಬಂಧಪಟ್ಟಂಥ ಸರ್ಕಾರಕ್ಕೆ ಫೆಸಿಲಿಟಿ ಕೊಡ್ತದೆ, ಆ ಫೆಸಿಲಿಟಿ ಪಡ್ಕೊಳ್ಳೋಣ. ನಾವು ಇನ್ನೊಂದು ಪಂಚಾಯತಿಗೆ ಹೋಗಿ 6 ನಂಬರ್ ಫಾರಮ್ ಕೊಟ್ಟು ಕೆಲಸ ಪಡಿತಕ್ಕಂಥ ವ್ಯವಸ್ಥೆ ಆಗಬೇಕು. ನಮ್ಮ ಸರ್ಕಾರಿ ಅಧಿಕಾರಿಗೆ ಒತ್ತಡ ಬಂದಾಗ ಮಾತ್ರ ಅವರು ನಿಮ್ಗೆ ಹಾಳ ತೋರಿಸ್ಬಿಡ್ತಾರೆ. ಆಯ್ತಲ್ಲ, ಹೊಸ ಮಂದಿ ಹಾಳದಕ್ಕೆ ಮಾತು ಹೇಳೋದು, ಅವೇ ಕಲ್ಲು ಆಯ್ತು, ಅವೇ ಮಣ್ಣು ಆಯ್ತು, ಅದಾಗ ಒಂದು ಟ್ಯಾಕ್ಟ್ರಿ ದಾರ ಅದನ್ನು ಓಡಾಡ್ತಾರೆ. ಅದಕ್ಕೆ ಜಾಗನೇ ಇರಲ್ಲ ಒಳ್ಳೆ. ಹೀಗಾಗಿ ಅಷ್ಟು ನಮ್ಮ ಈ ಉದ್ಯೋಗ ಖಾತ್ರಿ ಯೋಜನೆ ಸಫಲತೆ ಪಡಿತೀವಿ. ಇಲ್ಲ ಮಾತ್ರ ಸಫಲತೆ ಪಡಿತೀವಿ ನಮ್ಮ ಭಾಗಕ್ಕೆ. ಆ ಕಡೆ ಬೇರೆ ಆ ಸೈಡಿಗೆ ಹೋದಾಗ 1 ಎಕರೆ ಹೊಲ ಇರ್ತದೆ ಅವ್ರಿಗೆ. ತೆಂಗಿನ ಗಿಡನೂ ಅರ್ಧಾಗೆ ಬೆಳೀತಾರೆ, ಮಾವಿನ ಗಿಡನೂ ಅರ್ಧಾಗೆ ಬೆಳೀತಾರೆ, ಜಾಪಳ ಗಿಡನೂ ಅಲ್ಲೇ ಬೆಳೆದಿರ್ತಾರೆ. ಸುತ್ತಮುತ್ತ ಎಲ್ಲ ಫೆಸಿಲಿಟಿ ಪಡಿತಾರೆ. ಅವರು ಆರ್ಥಿಕವಾಗಿ ಸ್ವಲ್ಪದಾಗಿ ಮುಂದೆ ಬರ್ಲಕತ್ತಾರೆ. ನಮಗೆ ವಿಶಾಲವಾದ ಭೂಮಿ ಇದೆ. ಎಲ್ಲರೂ 4-5 ಎಕರೆ, 10, 20, 30 ಎಕರೆ ಇದ್ದೋರಿದ್ವಿ. ಆದ್ರೂ ನಾವು ಆರ್ಥಿಕವಾಗಿ ಸ್ಪಷ್ಟತೆ ಇಲ್ಲ. ನಮ್ಮ ಬೆಲೆಗೆ ಯಾರು ಕಾರ್ ತೊಗೊಂಡೋಡೋಕ್ಕೆ ಶಕ್ತಿ ಇಲ್ಲ, ಬೆಳೆದಿಲ್ಲ. ಅವರು ಇದ್ದಿರ್ತಕ್ಕ 1-2 ಎಕರ್ನಾಗ ಕಾರ್ ತೊಗೊತಾರೆ, ಬಹುಮುಖ ಎಲ್ಲ ರೀತಿಯಿಂದ ಅವರು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ? ಅವ್ರಿಗೆ ಅರಿವು ಅದ, ನಮಗೆ ಈ ಭಾಗಕ್ಕೆ ಏನೂ ಬೆಳೆಯಂಗಿಲ್ಲ, ಇದ್ದಿರ್ತಕ್ಕಂಥ ಭೂಮಿಯಲ್ಲಿ ನಾವು ಚೆನ್ನಾಗಿ ಬೆಳಿಬೇಕು ಅನ್ನೋದು ಅವ್ರಿಗೆ ಸ್ಪಷ್ಟತೆ ಇದೆ. ನಮ್ಮ ಗುಲ್ಬರ್ಗ ಹೂವು ಎಲ್ಲಿಂದ ಬರ್ತಾವೆ? ಬೆಂಗಳೂರಿನಿಂದ ಬರ್ತಾವೆ. ಇದು ನಾವು ಯಾರ ಹೂವನ್ನು ಮಾಡಿದ್ದೇವೆ? ಹೂವು ಬೆಂಗಳೂರಿನಿಂದ ಬರ್ತಾವೆ. 1 kg ಹೂವು ಮಾರ್ತಂದ್ರೆ 50 ರೂಪಾಯಿ kg. 10 kg ಹೂವು ಅವ್ರು ಬೆಳಗ್ಗೆ ಎದ್ದು 10 kg ಮುಂಜಾನೆ ಹಾಕ್ಬಿಡ್ತಾರೆ ಪಾರ್ಸಲ್. ಈ ಒಂದು ನಮ್ಮ ಊರು ನೆಲ್ಲೂರಾಗ ಒಂದು 10 ಹೊಲ ಇದ್ದೀವಿ ಅಂತ ತಿಳ್ಕೊರಿ. 10 ಹೊಲದಾಗ 10 kg 50 kg ಒಬ್ಬನಿಗೆ ರೂಢಿ ಮಾಡಿಬಿಡ್ತಾರೆ. ಅವಾಗ ಗಾಡಿಗೆ ಹಾಕ್ಬಿಡ್ತಾನೆ.
10 kg ಹೂವು ಮುಂಜಾನೆ ಹಾಕಿದ್ರು ಅಂದ್ರೆ ದಿನ 10 ಲೀಟ್ರ್ ಹಾಲು ಹಾಕೋದಂಗೆ ಅವರು ದಿನ 500 ಅವ್ರ ವ್ಯವಸ್ಥೆ ಬದಲಾವಣೆನೇ ಬೇರೆ ಅದ. ನೀವು ಒಂದ್ಸಲ ಯಾವಾಗ ನೋಡಿದ್ರೆ ನಿಗಾ ಮಾಡಿದ್ರು ಅಷ್ಟೇ ಅದು ಬೆಲೆಕ. ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗಿ ನೋಡ್ರಿ ನೀವು, ಅದು ನಮ್ಮ ನೆಂಟರಿದ್ದಾಗ ನೋಡಿರ್ತೀರಿ. ಅವ್ರು ಹ್ಯಾಂಗೆ ಸ್ವಲ್ಪದಾಗೆ ಒಂದು 5 ಮೆಂತ್ಯ ಪಲ್ಯ ಇರ್ತಾವೆ, ಒಂದು 5 ಕೊತ್ತಂಬರಿ ಸೂಡು ಇರ್ತಾವೆ, 5 ತರಕಾರಿ ಇರ್ತಾರೆ. ಇವತ್ತಿಗೆ 1,000 2,000 ರೂಪಾಯಿ ರೊಕ್ಕ ಕಲೆಕ್ಟ್ ಆಗಬೇಕು. ಅವ್ರದ್ದು ವಿಚಾರ ಹಿಂಗಿರ್ತಾವೆ. ಅದಕ್ಕೆ ಅವರು ಬದಲಾವಣೆ ಆಗ್ತಾ ಇದ್ದಾರೆ. ನಮ್ಮ ಬಲ್ಲೆಗೆ 100 ಚೀಲ, 1.5 ಚೀಲ, 2 ಚೀಲ ಜೋಳ ಬೆಳಿತೀವಿ, ತೊಗರಿ ಬೆಳಿತೀವಿ. ಆದ್ರೂ ಭೀ ನಮ್ಮ ಆರ್ಥಿಕವಾಗಿ ನಾವು ಹಿಂದೆ ಬೀಳಾಕತ್ತೀವಿ. ಯಾಕಂದ್ರೆ ಅದ್ರ ದುಪ್ಪಟ್ಟು ಖರ್ಚು ಆಗ್ಲಕತ್ತದ. ತೊಗರಿ 100 ಚೀಲ ಬೆಳೆದು ಒಂದು 50 ಚೀಲ ಖರ್ಚು ಆಗ್ಲಕತ್ತದ. ನಾ ಈಗ ಹೊಲ ತೊಗೊಂಡು ತಕರ ಮಾಡೋದು ನಮ್ದಿಂದ ಆಗಲ್ಲ. ತೊಗೊಂಡೆ ಅಂದ್ರೆ ಕಡ್ದು ಹಾಕಿದ್ರೆ ಅರ್ಧ ಅವ್ರಿಗೆ ಅರ್ಧ ನಾಲ್ಕು ಇಲ್ಲ ಅರ್ಧಾಗಿ ಬಂದಾಗ ಚಾರಣಿ ಭಾಗದ ಕಸ ಕಡ್ಡಿ ಹೊಡೆಯೋದಾಗ ಔಷಧಕ್ಕೆ ಖರ್ಚು ಆಗ್ಲಕತ್ತು. ಇದ್ರದಾಗ ಚಾರಣಿನೇ ಬರ್ತಾ, ಚಾರಣಿ ತುಂಬ ಹೆಸರಿಗೆ ಹೊಲದ ಅಷ್ಟೇ. ಬಟ್ ಅದು ಉತ್ಪಾದನೆ ಚೆನ್ನಾಗಿ ಬರ್ತಾ ಇಲ್ಲ. ಅದಕ್ಕೆ ಉತ್ಪಾದನೆ ಬರಬೇಕಂದ್ರೆ ಚೆನ್ನಾಗಿ ನಾವು ಅದಕ್ಕೆ ಶ್ರಮ ಪಡಬೇಕು. ಇವತ್ತಿನ ಹ್ಯಾಂಡ್ ಟೆಕ್ನಾಲಜಿ ಇದೆ, ಅದಕ್ಕೆ ನಾವು ಬದಲಾವಣೆ ಹೊಂದಿರ್ತಕ್ಕಂಥ ವ್ಯವಸ್ಥೆ ಹಾಕ್ಕೊಳ್ಬೇಕು. ಅದು ಸರ್ ಅವರು ಒಂದು ಮಾತು ಹೇಳಿದ್ರು ನಮ್ಮ ಶಾಲೆಯಲ್ಲಿ ಬಂದಾಗ, ಕರೋನಾ ಟೈಮ್ನಾಗ ಅವರು 15 ಚೀಲ ತೊಗರಿ ಬೆಳೆದಿದ್ರು ಬರಗಾಲದ ಮಳೆನೇ ಬರುತ್ತೆ ಅಲ್ಲಿ. ಯಾಕಂದ್ರೆ ಆ ಕೃಷಿ ಪದ್ಧತಿಯಲ್ಲಿ ಬದಲಾವಣೆ ಅದ. ನಾವು ಎಲ್ಲರೂ ಅವಲಂಬಿತ ಹಾಗಿದ್ದರು, ಎಲ್ಲರೂ DAP ಬೇರೆ ಮೇಲೆ. ನಮ್ಮ ಭಾಗಕ್ಕೆ DAP ಜಾಸ್ತಿ ನಡೆಯೋಲ್ಲ. DAP ಮತ್ತು DAP ಮತ್ತು ವೀರ್ಯ ಹಾಕಿಬಿಟ್ಟೆ ಅಂದ್ರೆ ದೀಪಾವಳಿ ತನಕ ನಾವು ಬೆಳೆ ಚೆನ್ನಾಗಿ ಬರ್ತಾವೆ. ದೀಪಾವಳಿ ತನಕ ನೋಡಂಗಿರ್ತಾವೆ, ಎಲ್ಲರೂ ಖುಷಿದಾಗ ಓಡಾಡಬೇಕು. ನಾವು ಮುಂದೆ 15 ಚೀಲ ತೊಗರಿನೇ ಆಗ್ತಾನಾಗ ದೀಪಾವಳಿ ಆಗದ ನಮ್ಮ ಹೊಲಗಳು ಬಿರುಸವ. ಮೂಲಿ ಗಾಳಿ ಹೊಡಿತಂದ್ರೆ ಎಲ್ಲ ಹೂವು ಉದುರ್ಕೊಂಡು ಹೋಗ್ತಾವೆ. ಮೂಲಿ ಗಾಳಿ ಹೊಡಿತಂದ್ರೆ ಎಲ್ಲ ಹೂವು ಉದುರ್ತಾವೆ. ಇನ್ನೊಂದು ಸಲ ಬೆಳೆಯಂಗಿಲ್ಲ, ಹೂವು ಆಗಿ ಇನ್ನೊಂದು ಸಲ ಆಗಂಗಿಲ್ಲ. ಇಲ್ಲೇ ನೀವು ಸೇಡಮ್ ಆಯಿತು, ಚಿತ್ತಾಪುರ ಆಯಿತು, ಜೋರಿಗಿದಾಯ್ತು ನೋಡ್ರಿ, ಒಂದೆಲ್ಲ ಮೂಲಿಗಳು ಹುಡ್ದು ಅವ್ರು ಮತ್ತೆ 50 ಚೀಲ ಬೆಳೆದು 100 ಚೀಲ ಬೆಳೆದು ಹೋಗ್ತಾರೆ. ಯಾಕಂದ್ರೆ ಅವ್ರ ಹೊಲ ಹೆಂಗದಪ್ಪ ಅಂದ್ರೆ ಒಂದು ಸಲ ಹಾಳಾಗೋದು ಇನ್ನೊಂದು ಸಲ ಬೆಳೀತಕ್ಕಂಥ ಶಕ್ತಿ ಇದೆ. ಆ ಶಕ್ತಿ ಇರಬೇಕಂದ್ರೆ ನಮ್ಮದು ದಂತ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಅಂದಾಗ ಬೆಳೆಗೆ ಶಕ್ತಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ನಮ್ಮ ಸರ್ಕಾರಿ ಗೊಬ್ಬರ ಆಗಿರ್ತದೆ, ಅದು ನಮ್ಮ ಗ್ಲುಕೋಸ್ ಹಚ್ಚಿದಾಗ ಅಷ್ಟೇ. ಸದ್ಯಕ್ಕೆ ಗ್ಲುಕೋಸ್ ಹಚ್ಚಿವಿ ಆರಾಮಾಗಿ 2 ದಿನದಾಗ ಅಂದಂಗೆ ಅಷ್ಟೇ ಅದು. ಅದಕ್ಕೆ ನಾವು ಮುಂದೆ ಪೂರ ಆರಾಮಾಗಿ ತಿರುಗಾಡಬೇಕಂದ್ರೆ ಚೆನ್ನಾಗಿ ಊಟ ಮಾಡಬೇಕು. ಎಲ್ಲ ರೀತಿಯ ಸತ್ವದ ಶಕ್ತಿ ಇದ್ದು ಊಟ ಮಾಡಿದ್ರೆ ಅವಾಗ ನಾವು ಸ್ವಂತ ತಿರುಗಾಡಕ್ಕೆ ಓಡಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತೆ ಇರ್ತಕ್ಕಂಥ ಭಾಳಷ್ಟು ಯೋಜನೆ ಅದ. ಅದಕ್ಕೆ ನೀವು ವೈಯಕ್ತಿಕವಾಗ್ತವ್ರಿ, ನಿಮ್ಗೆ ಒಂದೇ ದಂಡ ಕೊಟ್ಟಿಗೆ ಬಂದರೆ ಸಾಕು. ಇಡೀ ಪಂಚಾಯತಿಗೆ ಎಷ್ಟು ಫೆಸಿಲಿಟಿ ಬರ್ತದೆ ಬೇಡ, ಒಂದೇ ದಂಡ ಕೊಟ್ಟಿಗೆ ಚೆನ್ನಾಗಿ 4 ದನಗಳು ಸಾಕಿರಿ. ಆ 4 ದನ ಇನ್ನೂ 4 ದನಗಳು ಆಗತಕ್ಕಂಥ ವ್ಯವಸ್ಥೆ ಇದೆ. ದಿನ 10 ಲೀಟ್ರ್ ಆಗಂಗೆ ನೀವು ಮಾಡಿ ತೋರಿಸ್ತೀವಿ. ಒಬ್ಬರು ಮಾಡಿ ತೋರಿಸ್ರಿ ಅಂದರೆ ಇನ್ನೊಬ್ರಿಗೆ ಅದು ಮಾದರಿ ಆಗಬೇಕು. ಒಂದು ದಂಡ ಕೊಟ್ಟಿಗೆ ಪಂಚಾಯತಿಲಿ ತೊಗೊಂಡು 4 ದನಗಳು ಇರ್ತಾನೆ, ದಿನ 10 ಲೀಟ್ರ್ ಮಾರಕತ್ತಾರೆ. ಮುಂದೆ ಅದ್ರದ್ದು ಇನ್ನೂ 4 ದನ ಆಗ್ಯಾವ, 8 ದನಗಳು ಆಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕು. ನಮ್ಮ ಮನೋಭಾವನೆ ಹೇಗಿದೆಪ್ಪ ಅಂತಂದ್ರೆ ಸದ್ಯಕ್ಕೆ 4 ಪತ್ರ ಹೊಡೆಯೋದು 25 10,000 10,000 ಮುಗಿತು ನಮ್ಮ ಸಮಸ್ಯೆ ಬಿಟ್ಟಲ್ಲ. ಯಾಕೆ ಬ್ರಾಡಾಗಿ ಇನ್ನೂ ಮುಂದೆ ಬೆಳೆದಿಲ್ಲ, ಉತ್ಪಾದನೆ ಹೆಚ್ಚಾಗಬೇಕಂತಿದ್ದಿಲ್ಲ. ಉತ್ಪಾದನೆ ಹೆಚ್ಚಾಗದಾಗ ಮಾತ್ರ ನಾವು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ನಮ್ಮ ಮನಸ್ಸು ಇದ್ದಿದ್ದಾಗೆ ಅದಕ್ಕೆ ಕಷ್ಟ ನಾವು ಇದೇ ಇರಬೇಕಾದ್ರೆ ಮುಂದೆ ಇನ್ನೊಂದು ವರ್ಷ ಆಗದೆ ಅವ್ರ ರೊಕ್ಕ ಎಲ್ಲ ಹಾಳಾಗಿರ್ತದೆ, ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದ ಇಷ್ಟೇ. ಬೇರೆ ಬೇರೆ ವರ್ಕ್ಗಳು ಇನ್ನಷ್ಟು ಭಾಳಷ್ಟು ಕೆಲಸ ಅವ. ಬರೀ ನಾನಾ ಉಳಿತಿರ್ತಕ್ಕಂಥದ್ದು, ಕೆರೆ ಉಳಿತಿರ್ತಕ್ಕಂಥದ್ದು, ಈ ಪ್ರತಿ ವರ್ಷವೂ ಇದೇ ಕೆಲಸ ಮಾಡ್ತೀರಿ. ಈ ಸರ್ಕಾರಿ ಒತ್ತಡದಾಗ ಮಾತ್ರ ಬೇಸಿಗೆ ಟೈಮ್ದಾಗ ಅಷ್ಟೇ ಕೆಲಸ ಮಾಡ್ತಾಯಿದ್ದೀರಿ. ನಮ್ಮದು ಉದ್ಯೋಗ ಖಾತ್ರಿ ಇರ್ತಕ್ಕಂಥದ್ದು ಹಾಗಲ್ಲ. ಜೂನ್ ಹಿಡ್ಕೊಂಡು ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ರಸ್ತೆಗಳಲ್ಲಿ ಇದ್ದಿರ್ತ ಗಿಡಗಳು ಹಚ್ತಕ್ಕಂಥದ್ದು ಐತಿ. ಮುಂದೆ ಡಿಸೆಂಬರ್ ನವಂಬರ್ನಾಗ ಬರ್ತಕ್ಕಂಥ ಚಳಿಗಾಲ ಟೈಮ್ನಾಗ CC ರಸ್ತೆಗಳು ಮಾಡೋದು, ಚರಂಡಿ ಮಾಡೋದು, ಏನಾದರೂ ಕಟ್ಟಡ ಮಾಡ್ತಕ್ಕಂಥ ಈ ಒಂದು ಇದರಲ್ಲಿ ಉದ್ಯೋಗ ಖಾತೆ ನಾವು ಕೂಲಿಕಾರಿ ಬಳಸಿಕೊಳ್ತಕ್ಕಂಥದ್ದು. ಇದು ಬಿಟ್ಟು ಮುಂದೆ ಫೆಬ್ರವರಿ, ಮಾರ್ಚ್, ಮೇ, ಏಪ್ರಿಲ್ದಾಗ ಏನದಪ್ಪ ಕೂಲಿಕಾರಿ ಎಲ್ಲರೂ ಅವ್ರ ಹೊಲ ಗದ್ದೆ ಕೆಲಸ ಮಾಡಿರ್ತಾರೆ. ಎಲ್ಲರೂ ಊರಾಗ ಕೂತಿರ್ತಾರೆ. ಆ ಊರಾಗ ಕೂತಾಗ ಹೊಸ ಮಂದಿ ಸಾಮುದಾಯಿಕವಾಗಿ ಅದು ಕೆರೆ ಅವ್ರ ಊರದೇ ಇರ್ತದೆ. ಇದನ್ನು ನಿಮ್ಮ ಊರಿಗೆ ಸಂಬಂಧಪಟ್ಟ ಕೆರೆ, ನಿಮ್ಮ ಊರಿಗೆ ಸಂಬಂಧಪಟ್ಟ ಗೋಕಾಟ, ನಿಮ್ಮ ಊರಿಗೆ ಸಂಬಂಧಪಟ್ಟ ದೊಡ್ಡ ದೊಡ್ಡ ನಾಲ, ಗಂಗಾ ಕಲ್ಯಾಣ ಆಗಿರ್ಬೋದು, ದೊಡ್ಡ ದೊಡ್ಡ ಗುಂಡಗಳಾಗಿರ್ಬೋದು, ಅವೆಲ್ಲ ಜೀರ್ಣೋದ್ಧಾರ ಮಾಡೋದು ಇದು ಸ್ವಾಭಿಮಾನದಿಂದ ಮಾಡೋಕ್ಕೆ. ಇದು ನಮ್ಮ ಊರಿಗೆ ಮುಂದೆ ದನ ಕರಕೊಂಡು ನೀರು ಕುಡಿತಾವೆ, ಇದು ಮುಂದೆ ನಮ್ಮ ಊರಿಗೆ ನಮ್ಮ ರೈತರಿಗೆ ನೀರು ಆಗ್ತದೆ, ಆಜು ಬಾಜುದರ ಅಂತ ಮನೋಭಾವನೆ ಬೆಳ್ಕೊಂಡು ಬಿಟ್ಟರೆ ಸಾಕು. ಅಷ್ಟು ಒಬ್ಬರು ಬದಲಾವಣೆ ಆಗಿರೋದು, ಇನ್ನೊಬ್ಬ ಅವ್ರ ನೆರಳಿಗೆ ನಾವು ಬದಲಾವಣೆ ಆಗ್ತೇವೆ. ಅವ್ರು ಇದ್ದವ್ರು ಬದಲಾವಣೆ ಆಗಿಲ್ಲ ಅಂದ್ರೆ ನಾವು ಇದ್ದವ್ರನ್ನೂ ಬದಲಾವಣೆ ಆಗಿಲ್ಲ. ಮತ್ತೆ ನಾವು ಇಟ್ಟಂಗಿಗೆ ಹೋಗ್ಬೇಕು, ಬಾಂಬೆ ಪುನಕ್ಕೆ ಹುಬ್ಳಿಗೆ ಹೋಗ್ಬೇಕು, ಇಷ್ಟೇ ವ್ಯವಸ್ಥೆ ಬೆಳಿಕತ್ತದ. ಅದಕ್ಕೆ ನಾವು ಇನ್ನೊಬ್ಬರಿಗೆ ತಾರಲ್ಲಿ ಕೆಲ್ಸಿಗೆ ಹಚ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಆ ವ್ಯವಸ್ಥೆ ಮಾಡ್ಬೇಕಂದ್ರೆ ನಮ್ಮ ಬಲ್ಯಕ್ಕೆ ಇದ್ದಿರ್ತಕ್ಕಂಥ ಸಂಪನ್ಮೂಲ ವೃದ್ಧಿ ಆಗಬೇಕು, ಹೆಚ್ಚಿಗೆ ಆಗಬೇಕು. ಹೆಚ್ಚಿಗೆ ಆದಾಗ ಮಾತ್ರ ಬದಲಾವಣೆ ಆಗಿರೋದು ಸಾಧ್ಯ ಅದ. ಅದಕ್ಕೆ ತಮ್ಮ ಪಂಚಾಯತಿ ವ್ಯವಸ್ಥೆಯಲ್ಲಿ
ಒಟ್ಟು ತಾವುಗಳು ಖರ್ಚು ಮಾಡಿರ್ತಕ್ಕಂಥ ಕೂಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 57,82,299 ಬಟ್ ನಮ್ಮ ಅಷ್ಟು ಜಾಬ್ ಕಡೆಗೆ ಏನು 2 ಕೋಟಿ 2.5 ಕೋಟಿ ತನಕ ಖರ್ಚಾಗುತ್ತೆ ಆ್ಯಕ್ಚುಲಿ. ಅದು ಸಾಮಾಜಿಕ ಸಂಬಂಧಪಟ್ಟಾಗ ಯಾವುದೇ ಕಾಮಗಾರಿ ಸೂಚನೆ ಬಿಡಲ್ಲ. ಬರೀ ಒಂದು 7 ಲಕ್ಷ MIS ಮಾಡಿ ಬಿಟ್ಟಿದ್ರೆ ಅದು 4 ಫ್ಯಾಕ್ಟ್ರಿ ಹೆಸರು ಅಷ್ಟೇ ಮಾಡಿದ್ರೆ ಫ್ಯಾಕ್ಟ್ರಿ ಹೆಸರಿನಾಗ ಅದನ್ನ ಏನು ಗೊಂದಲದಾಗಿದ್ದಕ್ಕೆ ಅದು ಪೇಮೆಂಟ್ ಮಾಡಿದೆ. ಬಟ್ ಒಂದು ಮಾಡಿದ್ರೆ ಒಂದು ಪೇಮೆಂಟ್ನಾಗೆ ಎಲ್ಲರಿಗೂ ಸಬ್ಸ್ಟೆನ್ಸ್ ಮಾಡಿದ್ರೆ ಲೆವೆಲ್ ಮಾಡಿ ಯಾರ್ಯಾರು ಅವರು ಮಾಡ್ಕೊಂಡು ಬಿಟ್ಟು ಸುಮ್ಮನೆ ಇದು ನಮಗೂ ಕಿರ್ಕಿರಿ ಬೇಡ, ನಿಮಗೂ ಕಿರ್ಕಿರಿ ಬೇಡ. ನಮ್ಮದು ಏನೇ ತೊಂದರೆ ಇರಲಿ, ನಮ್ಮ ತೊಂದರೆ ನಮ್ಮ ಸಂಗತಿ ಇಟ್ಕೊಳ್ಳೋಣ. ಪಂಚಾಯತಿ ವ್ಯಾಪ್ತಿಯಿಂದ ಎಲ್ಲರೂ ಕೂಡ ಕಸನ ಒಳ್ಳೆಯ ಮನೋಭಾವನೆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಅವ್ರು ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಿದ್ರೆ ನಮ್ಮ ಬಗ್ಗೆ ಇನ್ನೊಬ್ಬರು ಮಾತಾಡಿದ್ರೆ ನಾವು ಇಬ್ಬರು ಹಾಳಾಗುತ್ತೀವ್ರದಾಗ ಯಾರು ಜೀರ್ಣೋದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಎಲ್ಲರೂ ಕೂಡ ಗ್ರಾಮಕ್ಕೆ ಬಂದಾಗ ಸಂಬಂಧ ಬಂತಂದ್ರೆ ಗ್ರಾಮದಾಗ ಒಳ್ಳೆ ಸಿ ರಸ್ತೆ ಆಯ್ತು ಸಪೋರ್ಟ್ ಮಾಡೋಣ. ಸಿಸಿ ರಸ್ತೆ ನಿಮ್ಗೆ ಸ್ವಲ್ಪ ಕಟ್ಟಿ ತಿಕ್ಕೋರಂದ್ರೆ ಇದು ಕಟ್ಟಿ ಪಂಚಾಯತ್ ತೋತಾರಂದಾಗ ಮಾಡಿಬಿಡ್ತೀರಿ ಎಲ್ಲರೂ. ಅದು ನಿಮಗೆ ಆಗ್ತಂತ ಅವ್ರಿಗೆ ನಾವು ಎಷ್ಟು ಹಳ್ಳ್ಯಾಗ ಸಂಧ್ಯಾಗ ಓಡಾಡ್ತಿರ್ತೀವಿ. ನಿಮ್ಮ ಟಮ್ಟಮಿ ಬರೋಂಗಿರಲಿ, ನಿಮ್ಮ ಗಾಡಿ ಬರೋಂಗಿರಲಿ, ನಿಮ್ಮ ಊರಾಗ ನಿಮ್ಮ ಮಾರ್ಮಸಿ ನಿಮ್ಮ ಮನೆಗೆ ಬರೋಂಗಿರಿ ಇರ್ಬೇಕಲ್ಲ. ಅಷ್ಟೊಂದು ನಿಮಗೆ ನೀವು ಮಾಡ್ಕೋತ ಅವಕಾಶ ಮಾಡಿಕೊಡು. ಪಂಚಾಯತಿ ಕೆಲಸ ಮಾಡ್ತಕ್ಕಂಥದ್ದು ಬೇರೆ ಇಲಾಖೆಯಿಂದ ಕೆಲಸ ಮಾಡ್ತೀವಿ. ಅದು ಏನೇ ಪಂಚಾಯತಿ ಆಗ್ತದೆ ನಿಮ್ಮ ಗ್ರಾಮದ ಆಗ್ತದೆ ಸರ್ಕಾರದಿಂದ ಕೆಲಸ ಬರ್ತಂದ್ರೆ ಅದು ನಿಮಗೋಸ್ಕರ ಇರ್ತದೆ. ಬಟ್ ಅದು ಸರ್ಕಾರಕ್ಕೆ ಅದಕ್ಕೆ ನಿಮ್ಮ ಫೆಸಿಲಿಟಿ ಇರ್ತದೆ, ನಿಮಗೋಸ್ಕರನೇ ಇರ್ತದೆ. ಯಾಕೆ ಭಾಳಷ್ಟು ಇಲ್ಲಿ ಒಂದೊಂದು ನಡೆಯಲಿಕ್ಕೆ ಜಾಗ ಇಲ್ಲ. ಗಾಡಿ ಅಲ್ಲಿ ಇಡಬೇಕು ನಮ್ಮ ಮನೆ ಒಟ್ಟು ನಡ್ಬರ್ತಿರ್ತೀವಿ. ಮಾಲು ತೊಗರಿ ಬೇಳೆ ಹ್ಯಾಂಗೆ ಹೋಗ್ಬೇಕು ಸ್ವಲ್ಪ ಎಲ್ಲರೂ ಹಾಕೋದು 4 ಫೀಟ್ ಐತಲ್ಲ, ಇರೋದೇ 10 ಫೀಟ್ ಅವ ಇಲ್ಲಿ ಹಿಂದಕ್ಕಿನ ಜಾಗ. ಈಗೆಲ್ಲ ಎಣ್ಣೆ ಗಿಡೆ ಬಂದು 30 ಫೀಟೇ ಬಿಟ್ಟೆ ಕೆಲಸ ಮಾಡೋದು. ಈಗ ಪ್ಲಾಟ್ ಹಾಕಲಕ್ಕ ಈಗ ನಮ್ಮ ಹಿರಿಯರದ ಜಾಗ 10 ಫೀಟ್ ರಸ್ತೆ. ನೀವು 10 ಫೀಟ್ ರಸ್ತೆ 20 ಚೀಲ ತೊಗರಿ ಬೆಳೆದಲ್ಲಿ ವೈಟ್ ವ್ಯವಸ್ಥೆ ಹೆಂಗೆ ಆಗ್ತದೆ? ಅದು ಕಷ್ಟ ಆಗಕತ್ತ. ಅದಕ್ಕೆ ನಾವು ಕೆಲಸ ಒಂದು ನಮ್ಮ ಊರಿಗೆ ಬಂದಂದ್ರೆ ಅದಕ್ಕೆ ನಾವು ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ಇಲ್ಲಪ್ಪ ನೀ ಜಾಗ ಅಲ್ಲೆಲ್ಲಕ್ಕೆ ಯಾರು ತೊಗೊಂಡು ಹೋಗೋಣ, ಮುಂದೆ ನಮಗೆ ಅದು ಅನುಕೂಲ ಆಗ್ತದೆ. ಎಲ್ಲರೂ ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಅಂದಾಗ ನಮ್ಗೆ ಊರನ್ನು ಒಳ್ಳೇದಾಗಿರ್ಲಕ್ಕಂತ ಒಳ್ಳೆ ಶಾಂತರಾಗಿ ಬೆಳಿಲಿಕ್ಕಾಗ್ತದೆ. ಇನ್ನೊಂದು ಪಂಚಾಯತ್ ವ್ಯಾಪ್ತಿಗೆ ಎಲ್ಲರಿಗೂ ಶೌಚಾಲಯ ಮಾಡಿದ್ರು. ಎಲ್ಲರೂ ಶೌಚಾಲಯ ಎಲ್ಲರೂ ಬಿದ್ದೋಗ್ಯಾವ ಕೊಟ್ಟಿರ್ತಕ್ಕಂಥ ಶೌಚಾಲಯ. 3 ವರ್ಷದಿಂದ ಪ್ರತಿಯೊಂದು ಶೌಚಾಲಯ 100% ಮಾಡಿಬಿಟ್ರೆ ಯಾರು ನಿಮ್ಮ ಶೌಚಾಲಯ ಎಲ್ಲಿ ಅನ್ನಂಗಿಲ್ಲ ಪಂಚಾಯತ್. ಭಾಳ ಅದ್ರಲ್ಲಿ ಯಾರು ಹೊಸ ಕುಟುಂಬ ಆಗಿರ್ತಾವೆ ಅವಕ್ಕೆ 1-2ಕ್ಕೆ ಮಾಡೋಕ್ಕೆ ಅಷ್ಟೇ ಅನುಮತಿ ಕೊಟ್ಟಿದ್ದಾರೆ, ಬೇರೆದಿಲ್ಲ. ಬಟ್ ನೀವು ಎಲ್ಲರ ಮನೆ ಶೌಚಾಲಯ ಇದ್ರೆ ನಿಮ್ಮ ಊರು ಇಷ್ಟೊಂದೆಲ್ಲ ಸೌಂದರ್ಯವಾಗಿ ಇರ್ತಿತ್ತು. ರೋಡಿಗೆ ತಿರುಗಾಡಕ್ಕೆ ಬರಲಾರ್ತಕ್ಕಂಥ ವ್ಯವಸ್ಥೆ ಆಗ್ಬಿಟ್ಟದು. ಅದು ದಿನನಿತ್ಯ ನೀವೇ ತಿರುಗಾಡ್ತೀರಿ, ಯಾರಿಲ್ಲ ಹೊರಗಿನ ನಾನಂತ ಒಂದು ದಿವ್ಸ ಬರ್ತಾನೆ ಹೋಗ್ತಾನೆ. ಏನಪ್ಪ ಯಾರಿಗೆ ಹೇಳ್ಬೇಕು, ಯಾರಿಗೆ ಬಿಡಬೇಕು, ಸರ್ಕಾರಿ ಬಂದಿರ್ತಕ್ಕಂಥ ಫೆಸಿಲಿಟಿ ಅವ್ರನ್ನೂ ಪಡ್ಕೊಳ್ಳಿಲ್ಲ, ಸ್ವಂತ ಅವ್ರನ್ನೂ ಕಟ್ಕೊಳ್ತಾ ಇಲ್ಲ. ನಾವು ಅಂದ ಕಸಲು ದೂರಿಂದ ಓದಿರ್ತೀವಿ. ದಿನನಿತ್ಯ ನೀವು ತಿರುಗಾಡ್ತೀವಿ. ನಿಮಗೆ ಸ್ವಲ್ಪ ಇರಲಿ, ಅದು ಅನುಭವ ಸ್ವಲ್ಪ ಇಲ್ಲಿ. ನಮ್ಮ ಹೆಣ್ಮಕ್ಳು ಇರ್ತಾರೆ, ಸಣ್ಣ ಸಣ್ಣ ಹುಡುಗರು ಇರ್ತಾರೆ, ಅವ್ರಿಗೆ ಅದನ್ನು ಫೆಸಿಲಿಟಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಸರ್ಕಾರದಿಂದ ಏನು ಬರ್ತದೆ ಅದು ನಾವು ಚೆನ್ನಾಗಿ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡೋದು. ಯಾರಾದರೂ ಬಂದಾಗ ಬಿಟ್ಟು ಬಿಡಪ್ಪ, ಯಾರಿಗೆ ಕಟ್ಕೊಡೋದು ಕಟ್ಕೊಡ್ತಾರೆ. ತಿಪ್ಪಾಗ ಅಲ್ಲಿ ಇಲ್ಲಿ ಹಾಕತ್ತೆ ನೋದು ಒಂದು ಜೂನು ಮಳೆ ಬಂದು ವಾಗಿ ನಿಂತು ಕಬ್ಬಿಣಾಗೆ ಯಾಕೆ ಬಿಡುತ್ತೆ ಸಪೋರ್ಟಿಂಗೇ ಮಾಡಲ್ಲ. ತಿಪ್ಪಾಗ ಪರಿಸ್ಥಿತಿ ಮ್ಯಾಗಿಟ್ಟು ಹೋಗ್ಯಾರದು ಯಾವ ರೀತಿ ಕೆಲಸ ಆಗ್ತದೆ. ಹಾಗಾದ್ರೆ ಅವ್ರ ರೀತಿ ಕೆಲಸ ಆಗೋದು ಸಾಧ್ಯ ಇಲ್ಲ. ಅದಕ್ಕೆ ಉದ್ಯೋಗ ಖಾತ್ರಿ ಇರ್ತಕ್ಕಂಥ ನಿಮ್ಮ ರೈತರಿಗೆ ಚೆನ್ನಾಗಿದೆ ಯಾವುದೇ ಫೆಸಿಲಿಟಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಇದು ಬರೀ ನಿಮ್ಮ ರೈತರಿಗೆ ಅಷ್ಟೇ ಅಲ್ಲ, ಊರ ಗ್ರಾಮದ CC ರೋಡಲ್ಲಿ ಬೇರೆ ಲೈನ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಎಲ್ಲರೂ ಒಗ್ಗಡಿಕೆ ಕೊಡ್ಸಕತ್ತಾರೆ. ಗ್ರಾಮ ಪಂಚಾಯತಿ ಕಟ್ಟಡ ಇದ್ದಿಲ್ಲ ಅಂದರೆ ಏನೋ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಕೋರಿ. ಅಂಗನವಾಡಿ ಕಟ್ಟಡ ಇದ್ದಿಲ್ಲ, ಅಂಗನವಾಡಿ ಉದ್ಯೋಗ ಖಾತ್ರಿ ಇರುತ್ತೆ, CD ಇರ್ತಂತ ಆಪ್ಷನ್ ಕಟ್ಕೋರಿ. ಆರ ಗೋದಾಮ ಇದ್ದಿಲ್ಲ ಅಂದ್ರೆ ಆರ ಗೋದಾಮನ ನರೇಗಾ ವತಿಯಿಂದ ಆರ ಇಲಾಖೆಯಿಂದ ಒಗ್ಗಡಿಕೆಯಿಂದ ಕೆಲಸ ಮಾಡ್ತೀವಿ. ಈಗ ಒಂದಕ್ಕೊಂದು ಪ್ರತಿ ವರ್ಷ ಸರ್ಕಾರ ಜಾಯಿಂಟ್ ಕೊಡ್ತಾನೆ ಬರಕತ್ತದ. ಆ ಜಾಯಿಂಟ್ ಕೊಟ್ಟರು ಸಹಿತ ನಮ್ಮ ಬಳಿ ಯಾವ ರೀತಿಯಿಂದ ಆಸ್ತಿಗಳು ಸೃಜನೆ ಆಗ್ತಾಯಿಲ್ಲ, ಬಾಳಿಕೆಗೇ ಬರ್ತಾ ಇಲ್ಲ. ನಾವು ಒಂದು ಕಾಮಗಾರಿ ನೋಡಿ ಸಂತೋಷ ಪಡ್ಬೇಕು. ಈ ಊರಾಗ ಒಂದು 6 ಗೋದಾಮ ಇದೆ ಇರಲಿಲ್ಲ ಸಾಕು, ಸ್ವಲ್ಪನೇ ಒಂದರೇ ಆಗ್ಯದಲ್ಲ. ನಾವು 10 ವರ್ಷದಾಗ ಒಂದರೆ ಒಳ್ಳೇದಾಗ್ಯದ ಅಂತಕ್ಕಂಥದ್ದು ಹೇಳ್ತಕ್ಕಂಥ ಒಂದು ವರ್ಕ್ ಇರಬೇಕು. ಅದಕ್ಕೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಹೇಗಿರುತ್ತಕ್ಕಂತಂದ್ರೆ ಯಾವುದೇ ರೀತಿ ನಡೆದ್ರೆ ನಮಗದು ಫೆಸಿಲಿಟಿ, ನಮ್ಮ ಸೌಲಭ್ಯ ನಮಗಿರ್ತಕ್ಕಂಥದ್ದು ವ್ಯವಸ್ಥೆ ಇರಬೇಕು. ಅದರಿಂದ ಲೋಪದೋಷ ಹಾಳಾಗಿರ್ತಂದ್ರೆ ಅದು ನಮ್ಮದೇ ಆಗಿದೆ ತಿಳ್ಕೊಬೇಕು. ಒಂದು ಏನೇ ವರ್ಕ್ ಆಗಲಿ ಏನೇನು ಅದು ಹಾಳಾಗಿದೆ ನಮ್ಮದು ಸರ್ಕಾರದ ತಿಳ್ಕೊಳ್ಳೋದು ಬೇಡ. ನಾವು ಸರ್ಕಾರದ ತಿಳ್ಕೊಂಡು ಬಿಡ್ತೀವಿ, ಅವಾಗ ನಮ್ಮ ಆಸ್ತಿ ನಮಗೆ ಹಾಳಾಗತಕ್ಕಂಥ ವ್ಯವಸ್ಥೆ ಇರ್ತದೆ. ಅದ್ರ ಜೊತೆಗೆ ಈ ಎಲ್ಲ ನಿಮ್ಮ ಶಾಲೆಯನ್ನು ಭೇಟಿ ನೀಡಿದೆ, ಎದುರುಗಡೆ ಶಾಲೆ ಐತಿ, ಅದು ನಿಮ್ಮ ಪ್ರೌಢಶಾಲೆಯನ್ನು ಭೇಟಿ ನೀಡಿದೆ. ಬಟ್ ಶಾಲೆಯ ಮಕ್ಕಳು ಚೆನ್ನಾಗಿ ವಿದ್ಯಾರ್ಥಿ ಮಾಡ್ತಕ್ಕಂಥದ್ದು ಆ ಮಕ್ಕಳಿಗೂ ಸ್ವಲ್ಪ ಎಲ್ಲರೂ ಸಪೋರ್ಟು ಆಗಿದೆ. ಮುಂದಿನ ಆಸ್ತಿ ಗ್ರಾಮದಾಗಿರೋರು ಅವರೇ ಇರ್ತಾರೆ. ನಾವು ಹೀಗೆ ಚೆನ್ನಾಗಿಲ್ಲ ಅಂದರೆ ಮುಂದಿನ ಮಕ್ಕಳು ಅವ್ರ ವ್ಯವಸ್ಥೆ ಯಾವ ರೀತಿ ಇರ್ತಾರೆ ನೀವೇ ಇಮೇಜ್ ಮಾಡ್ತೀವಿ. ಅವರು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗೈತೆ ಅಂದ್ರೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಬೆಳೆದ್ರಂದ್ರೆ ಇಡೀ ಜಗತ್ತಿನಾದ್ಯಂತ ಓಡಾಡ್ಕೊಂಡು ಬರ್ಬೋದು. ಅವರಿಗೆ ಸಾಮರ್ಥ್ಯ ಒದಗಿಸ್ಕೊಡೋದೆಲ್ಲಿ ಇರ್ತಪ್ಪ ಅಂದ್ರೆ ಶಾಲೆಯಲ್ಲೇ ಇರ್ತದೆ ಮಾತ್ರ. ಆ ಶಾಲೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನಾವು ಸಪೋರ್ಟ್ ಮಾಡೋಣ. ತಾಯಿ ಇರ್ತಕ್ಕಂಥದ್ದು ನಾವು ಸಪೋರ್ಟ್ ಮಾಡಿದ್ರೆ ಮಾತ್ರ
ಕೆಲಸ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಒಳ್ಳೆಯ ಮಾದರಿ ಗ್ರಾಮ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ ಹೆಚ್ಚಿನ ಒಂದು ಆಸಕ್ತಿ ಆಗಬೇಕಾಗಿತ್ತು. ಸಿ ರೋಡ್ ಆಗಬೇಕಿತ್ತು, ಬೇರೆ ಬೇರೆ ಆಗಬೇಕಿತ್ತು, ವಸಲು ಗುಂಡಿಗಳು ಆಗಬೇಕಾಗಿತ್ತು. ಗಾಂಧ ಕೊಟ್ಟು ಇನ್ನೂ ಪರಿಪೂರ್ಣ ಆಗಲಿ ಇದ್ದಿರ್ತಕ್ಕಂಥ ಲೇಬರ್ ಹಾಕಿಬಿಟ್ಟಿದ್ದಾರೆ, ಅಲ್ಲಿಂದಲೇ ಅದನ್ನು ಕಾಂಪ್ಲೀಟ್ ಇಲ್ಲ, ಅಲ್ಲೇ ನಿಂತು ಬಿಟ್ಟದ. ಬೇರೆ ಯಾವುದೋ ವರ್ಕ್ ಆಗಿಲ್ಲ, ಬರೀ ಲೇಬರ್ಗೆ ಮಾತ್ರ ಕರಿ ಮತ್ತು 4 ಅಷ್ಟ ಕೊಟ್ಟು ಬಿಟ್ಟಿದ್ರಿ. ನಮ್ಮ ರೈತರಿಗೆ ಆಗ್ತಕ್ಕಂಥ ವ್ಯವಸ್ಥೆ ಯಾವುದೂ ವರ್ಕ್ ಇಲ್ಲ. ನಮ್ಮ ರೈತರಿಗೆ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡನದ ಕಂದಕ ಬದುನ ಕಂದಕ ಬದು 2 ಫೀಟ್ ಕದ್ರದ್ರಂದ್ರೆ ಈ ಮಳೆಗಾಲ ಟೈಮ್ನಾಗ ಅದು ಸುತ್ತಮುತ್ತ ಬಂದರಾಗ ಹೆಸರುಕಾಯಿ ನೋಡ್ತಕ್ಕಂಥ ಬೀಜೋತ್ಪಾದನೆ ಹೆಸರು ನಾವು ಕುಂಬಳಕಾಯಿ ಹೆಸರುಕಾಯಿ ಐತಲ್ಲ ಅದು ನಡೆದ್ರೆ ಈ ದಸರಿ ತಕ ಅವೆಲ್ಲ ಹೆಸರು ಈ ಕಾಯಿ ಆಗತ್ತೆ ಬರ್ತಕ್ಕಂಥ ಸರ್ಕಾರ ಪ್ರತಿ ವರ್ಷ ಸಂಶೋಧನೆ ಮಾಡಕತ್ತ. ಆ ಸಂಶೋಧನೆ ತಕ್ಕಂತೆ ನಾವು ಪ್ರತಿಫಲ ಯಾರೂ ನೀಡ್ತಾ ಇಲ್ಲ. ಅವರೆಲ್ಲ ಅದು ಸರ್ಕಾರ ಆಯ್ತಂದ್ರೆ ನಾವು ಹೆಚ್ಚಿನ ಒಂದು ನಾವು ಬಡತನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಮ್ಮಲ್ಲಿ ಸಂಪತ್ತು ಇರಲಿ, ಅದು ಸ್ವಲ್ಪ ಕಡಿಮೆ ಮಟ್ಟದ ಆರ್ಥಿಕ ಕಡಿಮೆ ಇರಲಿ, ಹೈಯೆಸ್ಟಿದೆ ಇರಲಿ. ಅದು ಇದ್ದು ಮಾತಿರೋದೆ 10 ರೂಪಾಯಿ ಇದ್ದದ್ದು ಮಾತೇ ಬೇರೆ, 1000 ರೂಪಾಯಿ ಇದ್ದದ್ದು ಅಷ್ಟೇ. 1000 ರೂಪಾಯಿ ಅಂತ ಶಕ್ತಿ ಹೆಚ್ಚಿಗೆ ಬರ್ತದೆ, 10 ರೂಪಾಯಿ ಅಂತ ನಡೀತದೆ. ಸದ್ಯಕ್ಕೆ ನಾವು ಪಾರ್ಟಿ ತಕರೆ ಹೋಗ್ತಿಲ್ಲ, ಒಂದು ಶಕ್ತಿ ಬರ್ತದೆ. ಅದಕ್ಕೆ ನಮ್ಮ ಆಸ್ತಿಗಳು ಹೆಂಗಿರ್ಬೇಕಪ್ಪ ಅಂತಂದ್ರೆ ಬಳಕೆ ಬರ್ತಕ್ಕಂಥ ಮುಂದಿನ ದಿನದಿಂದ ಅದನ್ನು ಜೀವನನ ಸಾಗಿಸ್ತಾ ಇರಬೇಕು. ಅದರಿಂದ ಗ್ರಾಮದ ಸೌಂದರ್ಯೀಕರಣ ಆಗಬೇಕು. ಅದರ ಜೊತೆಗೆ ಗ್ರಾಮದಲ್ಲಿ ಪರಿಸರ ಒಂದು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗತಕ್ಕಂಥ ವ್ಯವಸ್ಥೆ ಐತೆ. ಈ ಒಂದು ಗ್ರಾಮ ಪಂಚಾಯತಿನ ನಾ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ 2 ಮುಖ್ಯವಾದ ಏನಪ್ಪ ಅಂತಂದ್ರೆ ಪ್ರೌಢಶಾಲೆಯಲ್ಲಿ ಒಂದು ಕಬಡ್ಡಿ ಗ್ರೌಂಡ್ ಮಾಡಿದ್ದಾರೆ. ಕಬಡ್ಡಿ ಗ್ರೌಂಡ್ ಮಾಡ್ತಕ್ಕಂಥ ಸಂದರ್ಭ ಮಣ್ಣು ಹಾರ್ಡ್ ಐತೆ, ನಾವು ಚಪ್ಪಲ್ ಹಾಕೊಂಡು ಹೋದ್ರೆ ನಡೆಯಕ್ಕೆ ಆಗೋದ್ರಾಗ. ಯಾಕಂದ್ರೆ ಆ ಕೆಂಪು ಮಣ್ಣು ಹೆಂಗದ ಮೂಲಿಗಲ್ಲಿದ್ದಂಗೆ ಅದು ನೆತ್ತರ ಮಣ್ಣಿದ್ರೆ ಮಾತ್ರ ಕಬಡ್ಡಿ ಆಡ್ಲಿಕ್ಕೆ ಮಾತ್ರ ಬರ್ತದೆ. ಆ ಮಣ್ಣೇನಾಗದ ಮೂಲಿಗಲ್ಲಿದ್ದಂಗೆ ಮುಳ್ಳು ಆಯ್ತು, ನಡೆಯೋಕ್ಕೆ ಬರಗಲಿ ಬರಲ್ಲ. ಮಕ್ಕಳು ಡಾಯ್ ಹಿಡಿದು ಕಬಡ್ಡಿ ಆಡುತ್ತೆ, ಮೊಳಕಾಲು ಕಿತ್ತಾವೆ, ಕೈ ಕಿತ್ಕೊತಿರ್ತಾವೆ. ಅವು ದೈಹಿಕವಾಗಿ ಬಲ್ಲಡೆ ಆಗ್ಬೇಕಂದ್ರೆ ಒಳ್ಳೆ ಗ್ರೌಂಡ್ ಮಾಡಬೇಡಿ, ಒಳ್ಳೆ ಚೆನ್ನಾಗಿ ಮೃದುವಾಗಿರ್ತದೆ ಮಣ್ಣು ಹಾಕಿ ಸೋಸ್ ಕಸರ ಅದು ಇನ್ನೊಂದು ಸಲ ಪುನಃ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಯಾರಿರ್ತದೆ ಅದಕ್ಕೆ ಸರಿಯಾಗಿ ಸಮರ್ಪಣೆ. ನಾವು ಸುತ್ತಮುತ್ತ ರ್ಯಾಪಿಂಗ್ ತೊಗೊಂಡಿವಿ, ಸುತ್ತ ಚೌಕಟ್ಟು ತೊಗೊಂಡ್ಬಿಟ್ಟಿವಿ, ಅದ್ರಾಗ ಮಣ್ಣಿನ ಕೆಂಪಣ್ಣು ಹಾಕ್ಬಿಟ್ಟಿವಿ. ಅದ್ರಾಗ ಹಳ್ಳ ಆಗಿಲ್ಲ, ದಪ್ಪ ಹಳ್ಳ ಅದಾವೆ, ಕಲ್ಲುಗಳು ತೇಲಿ ಬಿಟ್ಟಾವೆ. ಅದು ಇವತ್ತಿನದ್ರಿಂದ ಅದು ನಮ್ಮ ರಿಯಾಲಿಟಿ ಗ್ರೌಂಡ್ ಮೊದಲೇ ಆಗಿದ್ದು ಗ್ರೌಂಡ್ ನೋಡಿದ್ರೆ ಅದು ಚೆನ್ನಾಗೈತಿ, ಸಣ್ಣ ಉಸುಗೈತಿ, ಆಟ ಆಡಕ್ಕೆ ಮಾಡಕ್ಕೆ ಎಲ್ಲ ರೀತಿ. ಅದ್ರಾಗ ನಮ್ಮದು ಕಬಡ್ಡಿ ಗ್ರೌಂಡ್ ಮಾಡಿಬಿಟ್ಟಿದ್ದು. ಆ ಕಬಡ್ಡಿ ಗ್ರೌಂಡ್ ನಿಂದ್ರಕ್ಕೆ ಆಗ್ತಾ ಇಲ್ಲ. ಒಂದು ಯಾರು ಉದಾಹರಣೆ ಟೆಸ್ಟ್ ಮಾಡೋದು ಬರೋದಿಲ್ಲ. ಅವು ಚೂಸ್ತಾವ ಆಡಕ್ಕೆ, ಮಕ್ಕಳು ಆಟ ಆಡ್ಬೇಕು, ಭಾಳ ಮೃದುವಾಗಿರ್ಬೇಕಂದ್ರೆ ಗ್ರೌಂಡ್ ಹೆಂಗದ ಕೆಂಪು ಮಣ್ಣು ಅದಕ್ಕೆ ಹಾಕ್ತಾರಪ್ಪ ಅಂದ್ರೆ ಸೋಸಿರ್ತಕ್ಕಂಥ ಮಣ್ಣು ಮೆತ್ತಗಿರ್ಬೇಕು. ಅದು ಲೇಯರೇ ಬೇರೆ ಇರ್ತದೆ. ಅದು ಕೆಳಗಿಂದ ಕಟ್ಟು ಗುಡಿಸ್ಬೇಕು, 2 ಫೀಟ್ ಅದ್ರ ಕಟ್ಟು ಗುಡಿದು 1 ಫೀಟ್ ಚೆನ್ನಾಗಿ ಮಾಡ್ಕೊಬೇಕು. ರೌಂಡ್ ಸಿಡ್ಸಿ ಮಾಡ್ಕೊಬೇಕು. ಆಮೇಲೆ ಸಣ್ಣ 10 mm ಹಳ್ಳಗಳು ಹಾಕೋದು ಸಿಡ್ಸಿ ಮಾಡ್ಕೊಬೇಕು. ಆಮೇಲೆ ಸಣ್ಣ ಮೃದುವಾಗಿದ್ದು ಸೋಸಿರ್ತಕ್ಕಂಥ ಮಣ್ಣಿರುತ್ತೆ, ಆ ಮಣ್ಣಾಗಿ ರೋಲಿಂಗ್ ಮಾಡಬೇಕು. ಅದಕ್ಕೆ ರೋಲಿಂಗ್ ಮಾಡಿದಾಗ ಅವಾಗ ನಮ್ದು 10 ವರ್ಷ ಗ್ರೌಂಡ್ ಬಳಕೆ ಬರ್ತದೆ. ಅವಾಗ ಮಕ್ಕಳು ದೈಹಿಕವಾಗಿ ಬೆಳೆಯೋದಕ್ಕೆ ಸಾಧ್ಯ. ಅದ್ರ ಬಗ್ಗೆ ಐತೆ, ಅದು ಚೆನ್ನಾಗಿ ಗ್ರೌಂಡ್ ಮಾಡಿದ್ರು ಪರವಾಗಿಲ್ಲ. ಬಟ್ ಬಳಕೆ ಬರೋಂಗೆ ಅದು ಸ್ವಲ್ಪ ಮಣ್ಣು ಇನ್ನೊಂದ್ಸಲ ವ್ಯವಸ್ಥೆ ಮಾಡಿ ಚೆನ್ನಾಗಿ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಇಷ್ಟೊಂದು ಮಾತ್ರ ನಮ್ಮ ಒಂದು ವರ್ಷದಲ್ಲಿ ಬಂದಿರ್ತಕ್ಕಂಥದ್ದು ಐತಿ. ಅದ್ರಾಗ ಇನ್ನೂ ಒಂದು 8 ಫೈಲ್ ಕೊಟ್ಟಿದ್ದಿಲ್ಲ ಅಂತ ಹೇಳಿದ್ವಿ. ಜನರ ಕೆರೆಗೆ ಸಂಬಂಧಪಟ್ಟಿರ್ತದ್ದು, ಎಲ್ಲಿ ಕೆರೆಗೆ ಸಂಬಂಧಪಟ್ಟು ಈ ಸಾಮಗ್ರಿ ಸಂಬಂಧ ಟ್ಯಾಕ್ಟರ್ ಚಾರ್ಜ್ ಹಚ್ಚಿದ್ರು. ಅದಕ್ಕೆ ರಸೀದಿ ಇಲ್ಲ, ಅದಕ್ಕೆ ಅದು ಕೊಡೋರು ಬಿಟ್ಟಿಗೆ ನಾವು ಅದಕ್ಕೆ ಆ್ಯಕ್ಟಿವ್ ಅಲರ್ಟ್ಗೆ ಜಿಲ್ಲಾ ಪಂಚಾಯತ್ ತೋರ್ಸಕ್ಕೆ ಹೋಗಿದ್ದೇವೆ ಅಂತ ಹೇಳಿದ್ದಾರೆ. ಬಟ್ ಅವ್ರು ಕೊಟ್ಟರು ಅಂದ್ರೆ ಅದು ಸರಿಪಡಿಸಿ ಕೊಡದೇ ಇದ್ದಿದ್ರೆ ಫೈಲ್ ಕೊಟ್ಟಿಲ್ಲಂದ್ರೆ ಅಬ್ಜೆಕ್ಷನ್ ಇರ್ತಿತ್ತು. ಅದರ ಜೊತೆಗೆ ಶಾಲೆಯಲ್ಲಿ ರಿಸರ್ಚ್ ಬೇಕಾಯ್ತದೆ, ಪುನಃ ಡಬಲ್ ವರ್ಕಿಂಗ್ ಆಗಿತ್ತು. ಆ ಶಾಲೆಗೆ ಸಂಬಂಧಿಸಿದ ಸಾಮಗ್ರಿ ಯಾವುದೇ ಇನ್ನೂ ಕೆಲಸ ಮಾಡಿಲ್ಲ. ಬಟ್ ಇನ್ನೂ ಮುಂದೆ ಮಾಡೋದಕ್ಕೆ ಒಳ್ಳೆ ರೀತಿಯಿಂದ ಮತ್ತೆ ಅದು ಹೊಸಲಕ್ಕೆ ಹಾಕ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. ಇತಿಹಾಸ ನೋಡ್ಕೊತ ಬರ್ತಾ ಈ ಸಲ ನೋಡ್ತಾ ಭಾಳಷ್ಟು ವ್ಯತ್ಯಾಸ ಕಂಡು ಎಲ್ಲ ಕೆಲಸ ಕೂಲಿಕಾರ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಇನ್ನೂ ಹೆಚ್ಚಿನ ಕೆಲಸ ಮಾಡಿದ್ರೆ ನಮ್ಮ ರೈತರಿಗೆ ಹೆಚ್ಚಿನ ವೈಯಕ್ತಿಕವಾಗಿ ಕೆಲಸ ಕೊಡ್ತಕ್ಕಂಥ ವ್ಯವಸ್ಥೆ ಬರ್ತದೆ. ನಾವು ಸ್ವಂತ ಬದಲಾವಣೆ ಆಗೋಣ, ನಮಗೆ ಯಾರು ಬಂದು ಬದಲಾವಣೆ ಮಾಡಲ್ಲ. ನಮ್ಮಿಂದ ಏನಾದರೂ ಲಾಭ ಸಿಗ್ತಂತಂದ್ರೆ ಅಷ್ಟೇ ಕರಿತಿರ್ತಾರೆ, ನಮಗೆ ಸುಮ್ಮನೆ ಬಂದು ಕರೀಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಸ್ವಂತ ನಾವು ಆರ್ಥಿಕವಾಗಿ ನಮ್ಮ ಮನೆ ಗಾಡಿ ಬಂದ ಏನು ಯಾಕಂದ್ರೆ ನಾವು ಆರ್ಥಿಕವಾಗಿ ಎತ್ತರ ಮಟ್ಟ ಬೆಳೆದು ಊರು ಆಟೋಮೆಟಿಕ್ಕಾಗಿ ಸೌಕರ್ಯ ಎದ್ದು ಬಿಡ್ತಾರೆ.
ಊರು ತಾನಾಗೆ ಸ್ವಚ್ಛ ಆಗಿಬಿಡ್ತದೆ. ಅದಕ್ಕೆ ನಾವೇ ಬಡತನದಾಗಿದ್ದೀವಿ ಅಂದರೆ ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾವು ಸರ್ಕಾರಿ ವ್ಯವಸ್ಥೆಗೆ ಏನು ಮಾಡ್ತೀವಿ, ನಾವು ಚೆನ್ನಾಗಿ ಒಳ್ಳೆಯ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಗ್ರಾಮ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಸಚಿವರಲ್ಲಿ ನಮ್ಮ ಆಪರೇಟರ್ ಇದ್ದಾರೆ, ಬಿ ಎಫ್ ಸಿ ಇದ್ದಾರೆ, ಇದ್ದಾರೆ, ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಇದ್ದಾರೆ. ಇವರಿಗೆ ಹೇಳೋದಷ್ಟೇ, ಪ್ರತಿ ವರ್ಷ ನಮ್ಮ ಕೂಲಿಕಾರರಿಗೆ 100 ದಿನ ಕೆಲಸ ಕೊಡ್ತಕ್ಕಂಥದ್ದು, 100 ದಿನಗಳನ್ನು ಪರಿಪೂರ್ಣವಾಗಿ ಕೆಲಸ ಕೊಡೋದು. ಆ ಕೆಲಸ ಕೊಡಿದ್ರೆ ನಮ್ಮಲ್ಲಕ್ಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂಗವಿಕಲರು ಇದ್ದಾರೆ, ಆ ಅಂಗವಿಕಲರಿಗೆ ಕೆಲಸ ಕೊಡು. ಅವ್ರಿಗೆ ಕೆಲಸ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ ಅವ್ರಿಗೆ ಪ್ರಮಾಣದಾಗ ರಿಯಾಯಿತಿ ದರದಾಗ ಐತಿ. 50% ಇದ್ರೂ ಅವ್ರಿಗೆ 50% ಕೆಲಸ ಮಾಡ್ತಾ ಇರ್ತಾರೆ. ಅವರೇ 70% ಇದ್ರೂ 30% ಆಯ್ತು. ಬಟ್ ಕೆಲಸ ಮಾಡೋಕ್ಕೆ ಆಯ್ತು, ಸುಮ್ಮನೆ ಓಡಾಡಕ್ಕಿದ್ರಿಂದ ನಮ್ಮ ಕೂಲಿಕಾರರಿಗೆ ಕೆಲಸ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಅಲ್ಲ, ಮಕ್ಕಳು ಬಂದು ಸಂರಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಅವ್ರನ್ನೂ ಆಸೆ ಇದ್ದಿರ್ತಾರೆ, ಅವ್ರಿಗೆ ಆಸಕ್ತಿ ಇದ್ದಾಗಿದ್ದೀವಿ. ಅಂಗವಿಕಲದಂದ್ರೆ ನೆಗಲೆಕ್ಟ್ ಮಾಡೋದು ಬೇಡ, ನಾವು ಚಲೋ ಇದ್ದರೂ ಚೆನ್ನಾಗಿ ಮಾಡ್ತಾ ಇಲ್ಲ. ಬಟ್ ಅವ್ರ ಆಸೆದಾಯಕದ ಅಂಗವಿಕಲ ನಾವು ಕೆಲಸ ಮಾಡ್ತಕ್ಕಂಥ ಮನೋಭಾವ ಅವ್ರ ಬಂದ ಆಸೆದಾಯಕದ ಅವ್ರಿಗೆ ಯಾವ ರೀತಿ ಕೆಲಸ ಇರ್ತದಲ್ಲ ಅವ್ರಿಗೂ ಅದೇ ಮಂದಿದಾಗ ಕೆಲಸ ಹಚ್ಚತಕ್ಕಂಥ ವ್ಯವಸ್ಥೆ ಮಾಡಿರಿ. ಅದಕ್ಕೆ ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿ ಕೂಲಿಕಾರಿ ಜಾಬ್ ಕಾರ್ಡ್ ಹೊಂದಿರ್ತಕ್ಕಂಥ ಕೆಲಸ ನೀಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ. ಆ ಕೆಲಸ ನೀಡಬೇಕಂದ್ರೆ ಯಾರೂ ಸುಂಕಕ್ಕೆ ಯಾರೂ ಕೆಲಸ ಕೊಡೋಲ್ಲ. ಆ 6 ನಂಬರ್ ಫಾರಮ್ ತುಂಬ ಪಂಚಾಯತ್ ವ್ಯಾಪ್ತಿ ಕೊಡ್ರಿ, ಪಂಚಾಯತ್ ಕೊಟ್ಟಕಸ ನಾನು ರಿಸೀವ್ಡ್ ಕಾಪಿ ಇಟ್ಕೊರಿ. ರಿಸೀವ್ಡ್ ಕಾಪಿ ಇಟ್ಕೊಂಡ್ರಿ ಅಂದ್ರೆ ಮುಂದೆ ನಿಮಗೆ ಕೇಳ್ತಕ್ಕಂಥದ್ದು ಇರ್ತಾರೆ. ನಾನು ಕೊಟ್ಟು 15 ದಿವಸ ಆಯಿತು, ಇನ್ನೂ ನನಗೆ ಕೆಲಸ ಕೊಟ್ಟಿಲ್ಲ, ನಾನು ಕೊಟ್ಟು ಇನ್ನೂ 30 ದಿವಸ ಆಯಿತು ನನಗೆ ಕೊಟ್ಟಿಲ್ಲ, ನಾನು ಈಗ ಕೆಲಸ 30 ದಿವಸ ಆಯಿತು ಇನ್ನೂ ಕೊಟ್ಟಿಲ್ಲ. ಕೆಲಸ ಅಂದ್ರೆ ಅದಕ್ಕೆ ಅವ್ರು ನಿರುದ್ಯೋಗ ಭತ್ಯೆ ಕೊಡಬೇಕಾಗ್ತದೆ, ಮುಂದೆ ವಿಳಂಬ ಭತ್ಯೆ ಕೊಡಬೇಕಾಗ್ತದೆ. ಅದು ಅಥೆಂಟಿಕ್ಕಾಗಿ ನಿಮ್ಗೆ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಐತಿ. ಆ ಹಕ್ಕು ನಾವು ಯಾವಾಗ ನಾವು ಬಳಕೆ ಮಾಡ್ಕೊತೀವಿ ಅವಾಗ ಉದ್ಯೋಗ ಖಾತ್ರಿ ಬದಲಾವಣೆಗೆ ಸಾಧ್ಯ ಆಗ್ತದೆ. ನಾವು ಯಾರೂ 6 ನಂಬರಾಗ ಕೊಡ್ತಾಯಿಲ್ಲ, ಅವರೇ ಪಂಚಾಯತಲ್ಲಿ 6 ನಂಬರ್ ತಂದು ಅವರೇ ಬಂದವ್ರು ಹೆಸರು ಬರ್ಕೊಂಡು ಅವ್ರಿಗೆ ಅಥೆಂಟಿಕ್ ಆಗಬೇಕು ಅಷ್ಟೇ ಇರ್ತದೆ. ನೀವು 6 ನಂಬರ್ ಬೇಕಂತ ಒಂದು ಸಲ ಕೊಟ್ಟು ರಿಸೀಪ್ಟ್ ತೊಗೊಂಬಂದ್ಬಿಡ್ರಿ ನೀವು ಒಂದು 10, 20, 30 ಮಂದಿ. ಅವಾಗ ಅದನ್ನು ಒಂದು 30 ದಿವಸ ಅದು ಕೊಡಲಿಲ್ಲ ಅಂದ್ರೆ ಒಂದು 30 ದಿವಸ ಅದರ ಕೊಟ್ಟಿಲ್ಲ, ನನಗೆ ಯಾಕೆ ಕೆಲಸ ಕೊಟ್ಟಿಲ್ಲ ಅಂತ ಕೇಳಿ ಅವಾಗ ನಿರುದ್ಯೋಗ ಭತ್ಯೆ ಕೊಡೋಕೆ ಸಾಧ್ಯ ಆಗ್ತದೆ. ಒಂದೇಳು ನಿರುದ್ಯೋಗ ಭತ್ಯೆಗಳನ್ನು ನಮ್ಮ ಯುವ ಸಾಹೇಬ್ರು ಅದಕ್ಕೆ ಪ್ರಾಧಿಕಾರ ಅಧ್ಯಕ್ಷರು ಇದ್ದಾರೆ, ಅವ್ರ ಬೆಲೆ ಕೊಡ್ರಿ. ಅವರು ಅದಕ್ಕೆ ಮುಂದೆ ಅದಕ್ಕೆ ಒಂದು 30 ದಿವಸಕ್ಕೆ ಏನಾಗಿರ್ತದೆ ಅದ್ರದ್ದು ವಿಳಂಬ ಭತ್ಯೆ ಆಗಲಿಕ್ಕೆ ಸಾಧ್ಯ. ಅದರಿಂದ ಅದು ಒಂದು ಜಿಲ್ಲಾ ಪಂಚಾಯತ್ ಆಗದು ಹೆಡ್ ಬಾಸ್ ಇದ್ದಿರ್ತಾರೆ, ಅಲ್ಲಿ ನಾವು ಹೋದೆ ಅಂದ್ರೆ ಸರಿಪಡ್ತದೆ. ಒಂದು ಸಲ ನಾವು ಬದಲಾವಣೆ ಮಾಡಬೇಕಂದ್ರೆ ಭಾಳ ಕಷ್ಟಪಡಬೇಕಾಗ್ತದೆ. ಕಷ್ಟಪಟ್ಟಾಗ ಮಾತ್ರ ನಾವು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಸುಬ್ಬಣ್ಣ ಬಿರಾದಾರ ಸರ್ ನಮ್ಮ ಜಿಲ್ಲಾ ಪಂಚಾಯತಿ ಒಂಬುಡ್ಸ್ಮನ್ ಆಗಿ ನಿವೃತ್ತಿ ಹೊಂದಿದ್ದಾರೆ. ಅವ್ರಿಗೆ ಪರಿಪೂರ್ಣ ಮಾಹಿತಿ ಇದೆ, ಪರ್ಫೆಕ್ಟ್. ಸುಬ್ಬಣ್ಣ ಬಿರಾದಾರ ಹೆಂಗಿದ್ದೀರಪ್ಪ ಅಂತಂದ್ರೆ ನಮ್ಮ ಒಂಬುಡ್ಸ್ಮನ್ ಅಂದ್ರೆ ಜಡ್ಜ್ ಇದ್ದಂಗೆ ಅವರು. ಇದು ಸಾಮಾನ್ಯದ ಮಾತನ್ನೋದು, ಜಡ್ಜ್ಮೆಂಟ್ ಇದ್ದಂಗೆ. ಬಟ್ ನಿಮ್ಮ ಸಂಘಟ ಅನ್ಯೋನ್ಯವಾಗಿ ನಿಮ್ಮ ಥರನೇ ಇರ್ತಾರೆ ಅವ್ರು ಅಷ್ಟೇ. ಅವರು ವಿದ್ಯಾರ್ಥಿ ನಾ ಹಿಂಗಿದ್ದೀನಿ ಅದು ನೀವು ಎಂದೂ ಅವ್ರು ಬಳಕೆನೇ ಮಾಡ್ಕೊಂಡಿಲ್ಲ. ಸಾಮಾನ್ಯ ಜನರು ಭಾಳ ಉನ್ನತ ಹುದ್ದೆಯಲ್ಲಿ ಬೆಳೆದು ಬಂದಿರ್ತಕ್ಕಂಥ ಭಾಳ ಅವ್ರನ್ನೂ ಕಷ್ಟಪಟ್ಟು ಹೋರಾಟ ಮಾಡಿದ್ರೆ ಸೊಸೈಟಿ ಮಾಡಿ ನಿರಂತರ ಅವೇರ್ನೆಸ್ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೆಸರುವಾಸಿ ಇದ್ದಿರ್ತಕ್ಕಂಥವ್ರು. 10 ವರ್ಷ ಹಿಂದೆಗಡೆ ಸುಬ್ಬಣ್ಣ ಬಿರಾದಾರ ಹೆಸರುವಾಸಿ ಇದ್ದಿರ್ತಾರೆ ನಮ್ಮ ಗುಲ್ಬರ್ಗದಾಗ. ಅವರು ಅವ್ರ ಸೊಸೈಟಿ ಮತ್ತು ಅವ್ರು ಕೆಲಸ ಮಾಡ್ತಕ್ಕಂಥ ಕಾರ್ಯ ನಮ್ಮ ಜಿಲ್ಲಾ ಪಂಚಾಯತಿ ಒಂಬುಡ್ಸ್ಮನ್ ಕಾರ್ಯನಿರ್ವಹಿಸಿದ್ದಾರೆ. ಅವ್ರನ್ನೂ ವರ್ಕ್ ನೋಡ್ತಕ್ಕಂಥದ್ದು, ಫೈಲ್ ನೋಡ್ತಕ್ಕಂಥದ್ದು, ಎಲ್ಲಿ ಕೆಲಸ ಆಗಿರ್ತಕ್ಕಂಥ ಎಲ್ಲ ಪರಿಶೀಲನೆ ಮಾಡ್ತಕ್ಕಂಥದ್ದು. ಅವರು ಒಂದು ಸಲ ಏನು ಬರೆದಿರ್ತಾರೆ ಅದೇ ಫೈನಲ್ ಇದ್ದಾಗ ಜಡ್ಜ್ಮೆಂಟ್ ಅಂದರೆ ಜಡ್ಜ್ ಇದ್ದಂಗೆ ಅವ್ರು ನಮ್ಮ ಜಿಲ್ಲಾ ಪಂಚಾಯತಿಗೆ. ಅದು ಒಂಬುಡ್ಸ್ಮನ್ ಆಗಿ ಅವ್ರು ಕಾರ್ಯನಿರ್ವಹಿಸ್ತಾರೆ. ಅವರು ನಮಗೆ ಇವತ್ತು ಜೊತೆಗಂದ್ರೆ ನನಗೆ ಭಾಳ ತುಂಬ ಸಂತೋಷ ಆಗ್ಯದ. ನಾವು ಉನ್ನತ ಹುದ್ದೆಯಲ್ಲಿದ್ದ ನಮ್ಮ ಜೊತೆಗಿದ್ದಾರೆ ಅಂದರೆ ಅವರು ನಮಗೆ ಮಾದರಿ. ಅವ್ರದಿಂದ ನಾವು ಕಲಿತಕ್ಕಂಥ ವ್ಯವಸ್ಥೆ ಮಾಡ್ಕೋಬೇಕು ನಾವು. ಅಂದಾಗ ಮಾತ್ರ ನಾವು ಬದಲಾವಣೆಗೆ ಸಾಧ್ಯ ಆಗ್ತದೆ. ಅದಕ್ಕೆ ಸರ್ ಅವರು ನಮಗೆ ಈ ಒಂದು ಸಭೆಯನ್ನು ಅವ್ರನ್ನ ಭಾಗವಹಿಸಿದ್ರೆ ಅವರಿಗೆ ಈ ಸಭೆಯನ್ನು ಬಿಟ್ಟು ಅವರಿಂದ ನಾನು ನನ್ನ ಮನಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ ಸರ್ ಅವರಿಗೆ. ಅದೇ ರೀತಿಯಾಗಿ ಇಲ್ಲಿವರೆಗೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ವಿಷಯ ಎಷ್ಟೇ ಅದ, ಬೇರೆ ಬೇರೆ ಹೊಸದು ಏನಾದರೂ ಹೇಳ್ಬೇಕಂದ್ರೆ ಹೊಸದು ಏನಾಗಕ್ಕೆ ಆಗಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ತಕ್ಕಂಥ ನಮ್ಮ ರೈತರಿಗೆ ಆಗ್ತಕ್ಕಂಥ ಹೆಚ್ಚಿಗೆ ಸಪೋರ್ಟ್ ಮಾಡಿದ್ದೆ ನಾನು. ಪಂಚಾಯತ್ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಬೇರೆ ಬೇರೆ ಅರಣ್ಯ ಇಲಾಖೆ ಅಂದ್ರೆ ಆ 6 ನಂಬರ್ ಫಾರ್ಮ್ ಅವ್ರಿಗೆ ಅಥೆಂಟಿಕ್ ಮಾಡಿ ಸೈನ್ ಮಾಡಿಕೊಟ್ಟು. ಯಾಕಂದ್ರೆ 6 ನಂಬರ್ ಫಾರ್ಮ್ ಪಂಚಾಯತಿಲಿಂದ ಕೇಳ್ತಾರೆ. ನಾವು ಆ ಆಫೀಸ್ಗೆ ಹೋದಾಗಿದ್ರೆ ಅವರು ಪೀಡೋರೇ ಕೊಡ್ತಾಯಿಲ್ಲ ರೀ, ಪಂಚಾಯತಿಯವರೇ ಕೊಡ್ತಾಯಿಲ್ಲ, ನಾವು ಅದಕ್ಕೆ ಯಾರಿಗೆ ಕೆಲಸ ಕೊಡ್ತಿಲ್ಲ ಅಂತ ಒಂದು ಈ ವ್ಯವಸ್ಥೆ ನಾವು ಆಫೀಸಿಗೆ ಭೇಟಿ ಮಾಡಿದಾಗ ಅಲ್ಲಿ ಬಂದಿರ್ತಕ್ಕಂಥ ವ್ಯವಸ್ಥೆ. ಯಾರು ನಿಜವಾದ ರೈತರು ಇದ್ದಿರ್ತಾರೆ ಅವ್ರು 6 ನಂಬರ್ ಫಾರಮ್ ಅವರಿಗೆ 6 ನಂಬರ್ ಫಾರಮ್ ಕೊಟ್ಟರೆ ಅದಕ್ಕೆ ನೀವು ಅಥೆಂಟಿಕ್ ಮಾಡಬೇಕು. ನೀವು ಲೈನ್ ಡಿಪಾರ್ಟ್ಮೆಂಟ್ ಇದ್ದರು ಕೃಷಿ ಇಲಾಖೆ ತೊಗೊಂಡು ಅವರ ಸ್ವಂತ 6 ನಂಬರ್ ಫಾರಮ್ ತಂದು ಅವರ ಕೆಲಸ ನೀಡ್ಬೋದಾಗಿತ್ತು. ಬಟ್ ಪಂಚಾಯತಿಲಿಂದ ಯಾಕೆ ಹೇಳ್ತಂದ್ರೆ ಇದೇ ಊರವ್ರ ಹರಾನೇ ಇಲ್ಲ, ಇವರು ಕೂಲಿಕಾರು ಈ ಗ್ರಾಮ ಪಂಚಾಯತಿ ಪಟ್ಟವರು ಸಂಬಂಧಪಟ್ಟವ್ರು ಹರಾನ ಇಲ್ಲ, ಏನು ಬೇರೆಯವರು ಇದ್ರೆ ಗೊತ್ತಾಗಬೇಕು.
ಆಗೋಸ್ಕರ ನಿಮ್ಗೆ ದೃಢೀಕರಣ ತಗೋತಾ ಇದ್ದಾರೆ. ಆ ದೃಢೀಕರಣ ಕೊಟ್ಟರೆ ಅವ್ರು ಕೆಲಸ ಮಾಡ್ಕೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮುಂದಿನ ಒಂದು ದಿನಗಳಲ್ಲಿ ಹೆಚ್ಚಿನ ಫಾರೆಸ್ಟ್ ಇಲಾಖೆ ಇರ್ತಕ್ಕಂಥ ಗಿಡಗಳಿದೆ, ಚೆನ್ನಾಗಿ ನಾವು ಬಳಕೆ ಮಾಡೋದು. ಈ ನೆಲ್ಲೂರಾಯಿತು, ಜನ್ನೂರಾಯಿತು ಎಲ್ಲ ನೀರಾವರಿ ಇದೆ ನಮ್ಮದೆಲ್ಲ. ನಮ್ಮ ಬಂದರಿ ಬದುವಿಗೆ ನಮ್ಮ ಮಾಗಣಿ ಗಿಡ, ಬೇರೆ ಬೇರೆ ಸಾಗೋನಿ ಗಿಡ, ಮತ್ತು ಇನ್ನೊಂದು ಹೆಬ್ಬೇವಿನ ಗಿಡ. ಈಗ ಮಾಗಾಣಿ ಗಿಡ ಬಂದ, ಮೊದಲು ಹೆಬ್ಬೇವಿನ ಗಿಡ ಐತಿ, ಈಗ ಮಾಗಾಣಿ ಬಂದುಬಿಟ್ಟು ಹೊಸದಾಗ. ಅದು ಹೊರದೇಶದಿಂದ ಬಂದಿರ್ತಕ್ಕಂಥದ್ದು. ಒಳ್ಳೆ ಅದನ್ನು ಸಾಗುವಾನಿ ಇಕ್ವಲೆಂಟ್ ಐತೆ, ಅದೇ ಬೆಲೆದಾಗ ಮಾಡ್ತಕ್ಕಂಥದ್ದು. ಮಾಗಾಣಿ ಗಿಡ ಹಚ್ಚಿದೆ ಅಂದ್ರೆ ನಮಗದು ಮುಂದೆ ಆರ್ಥಿಕವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಅವಾಗ ನಾವು ಹೋದ ವರ್ಷ ಎಲ್ಲ ಫಾರೆಸ್ಟಿಗೆ ಫ್ರೀ ಆಗಿ ಕೊಡ್ತಾ ಇದ್ದ ಗಿಡ ಇವತ್ತು 6 ರೂಪಾಯಿ ಮಾಡಿದ್ದಾರೆ. ಪರವಾಗಿಲ್ಲ, 6 ರೂಪಾಯಿ ಮಾಡೋರು 1 ವರ್ಷನೇ ಬೆಳೆಸಿರ್ತಾರೆ. ಅದಕ್ಕೆ ಅವ್ರು 6 ರೂಪಾಯಿ ಹಾಕಿ ಮಾಡಿರಂದ್ರೆ ಅದಕ್ಕೆ ಸ್ವಲ್ಪ ಯಾರು ಹೊಲ್ದವ್ರು ಇರ್ತಾರೆ ಅವ್ರಿಗೆ ಜವಾಬ್ದಾರಿ ಇರಲಿ. ಅವ್ರಿಗೆ ಸ್ವಲ್ಪ ಅವರಿಗೆ ರೊಕ್ಕ ಕೊಟ್ಟು ಬಂದೇನೋ ಸ್ವಲ್ಪ ಜವಾಬ್ದಾರಿ ಬರ್ತದೆ. ಫ್ರೀ ಆಗದ ಹೋಗಿ ಬಿಡೋತ್ತೀವಲ್ಲ, ಅದಕ್ಕೆ 6 ರೂಪಾಯಿ ಕೊಟ್ಟು ಜವಾಬ್ದಾರಿ ಬರ್ತದೆ. ಅದು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಆರ್ಥಿಕವಾಗಿ ಮುಂದೆ ಬರ್ರಿ, ನಮಗೆ ಸರ್ಕಾರಕ್ಕೆ ಏನು ಬೇಕು, ಪರಿಸರ ಚೆನ್ನಾಗಿರ್ತದೆ. ಅದು ಬೆಳೀತಕ್ಕಂಥ ವ್ಯವಸ್ಥೆ, ಪರಿಸರ ಚೆನ್ನಾಗಿರ್ತದೆ. ಈ ವ್ಯವಸ್ಥೆಯಲ್ಲಿ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಐತಿ. ಆ ಕೆಲಸವನ್ನು ಪ್ರತಿ ವರ್ಷ ನಾವು ಸದುಪಯೋಗ ಪಡ್ಕೊತ ಹೋಗ್ಬೇಕು. ಯಾವ ಹೊಸ ಚೇಂಜ್ ಆಗ್ತದೆ. ಎಷ್ಟೋ ಊರು ತುಂಬ ಬಚ್ಚಲ ಗುಂಡಿ ಮಾಡೋದು 2 ವರ್ಷ ಹಿಂದ್ಗಡೆ. ಪ್ರತಿ ಗ್ರಾಮದ ಮನೆ ಎದುರು ಬಚ್ಚಲ ಗುಂಡಿ ಇದ್ದಿತ್ತಂದ್ರೆ, ಬಚ್ಚಲ ಗುಂಡಿ ಉದ್ದೇಶ ಇರೋದಿಷ್ಟೇ, ನಮ್ಮ ಅಂಗಳದಾಗ ಒಂದು ಬಚ್ಚಲ ಗುಂಡಿ ಮಾಡ್ಕೋಬೇಕು. ಅದು ಚೇಪ್ ಇಟ್ಟಿನ ಬಚ್ಚಲ ಗುಂಡಿ ಇರ್ತದೆ. ಕೆಳಗೆ 2 ಫೀಟ್ ಕೆದರಿರ್ಬೇಕು, ಕಲ್ಲು ಹಾಕಿರ್ಬೇಕು. 3 ಒಂದೊಂದು ಫೀಟಿನ ಇರ್ತವೆ, 3 ಫೀಟ ರಿಂಗ್ಗಳು ಹಾಕಿರ್ತೀವಿ. ರಿಂಗಿಗೆಲ್ಲ 4 ಫೀಟ್ ಕೆದರ್ತೀವಿ, 4-6 ಫೀಟ್ ಸುತ್ತ ಎಲ್ಲ ಕಲ್ಲುಗಳು ಹಾಕಿದ್ವಿ. ಆ ರಿಂಗ್ಗಳು ಕೆಳಗಡೆ ಬಿಟ್ಟು ಅಂದ್ರೆ ನಮ್ಮ ಬಚ್ಚಲು ನೀರು ಮತ್ತು ನಮ್ಮ ಬಟ್ಟೆ ಎಗಿರ್ತಕ್ಕಂಥ ನೀರೆಲ್ಲ ಬಚ್ಚಲು ಗುಂಡಿದಾಗ ಹೋಗ್ಬೇಕು. ಬಚ್ಚಲು ಗುಂಡಿದಾಗ ಹೋದ್ರೆ ಅವು ಸುತ್ತಗಡೆ ಗಿಡಗಳು ಹಚ್ಚಿರಬೇಕು. ನಾವು ಯಾವುದೋ ಹೂವಿನ ಗಿಡ ಆಗಲಿ, ಯಾವುದೆಲ್ಲ ಹಣ್ಣಿನ ಗಿಡಗಳಾಗಿದೆ, ಸಣ್ಣ ಪುಟ್ಟ ಮನೆ ಬೇಕಂದ್ರೆ ನಿಂಬೆ ಗಿಡ ಆಗಿದೆ, ಅಂಥ ಗಿಡ ಹಾಕ್ತಿದ್ವಿ. ಆ ನೀರು ಅದು ಶೇಖರಣೆ ಮಾಡ್ತಿರ್ತದೆ ಪ್ರತಿನಿತ್ಯ. ಒಂದು ತೆಂಗಿನ ಗಿಡ ಇತ್ತು ಅಂದ್ರೆ ಒಂದು ತೆಂಗಿನ ಗಿಡ ಒಂದು ದಿನಕ್ಕೆ 20 ಲೀಟರ್ ನೀರು ಬೇಕಂತ, ಒಂದು ತೆಂಗಿನ ಗಿಡಕ್ಕೆ. ಆ ಬಚ್ಚಲ ಗುಂಡಿ ಮೇಲೆ ಒಂದು ತೆಂಗಿನ ಗಿಡ ಇರ್ತದೆ, 20 ಲೀಟರ್ ನಮ್ಗೆ ದಿನನಿತ್ಯದ ಬಳಕೆ ಮಾಡ್ಕೊಂಡ್ಬಿಡ್ತದೆ. ನಮ್ಮ ಅಂಗಳ ಸ್ವಚ್ಛ ಆಗಿರ್ಬಿಡ್ತದೆ, ಗಲೀಜನ್ನ ಇರೋಲ್ಲ. ಇದು ಸರ್ಕಾರ ಪ್ರತಿ ವರ್ಷ ಸಂಶೋಧನೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲೆಲ್ಲ 100 ಬಚ್ಚಲ ಗುಂಡಿ ಮಾಡ್ತೀವಿ. ಇವತ್ತು ನೋಡಿದ್ರು ಕಾಣ್ತಾನೆ ಇಲ್ಲ. ಯಾಕಂದ್ರೆ ಭವನಲ್ಲೇ ಇದೇನು ನಾವು ಅದಕ್ಕೆ ಏನೋ ಮಾಡಿ, ಯಾಕೆ ನಾವು ಮಾಡಾಗೆ ಚೆನ್ನಾಗೇ ಮಾಡಿದ್ವಿ. ನಾವು ಎಷ್ಟೋ ಮಂದಿ ಶೌಚಾಲಯ ಕಟ್ಕೊತೀವಿ, ಮಾಡಾಗೆ ಗುಂಡಿನ ಚೆನ್ನಾಗಿ ಕೆಳಗಿಂದೇ ಮಾಡೋಂಗಿಲ್ಲ. ಅದು ಗ್ಯಾಸ್ ಹೋಗ್ಬೇಕು, ಯಾಕೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ನಾವು ಒಂದು ಸಲ ಬುನಾದಿ ಚೆನ್ನಾಗಿ ಹಾಕೊಂಡು ಬಿಟ್ಟೇವೆ ಅಂದ್ರೆ ಅದು 20-30 ವರ್ಷ ತನಕ ಬಾಳಿಕೆ ಬಂದುಬಿಡ್ತು. ನಾವು ಅದ್ರದ್ದು ನಮಗೆ ಲಾಸೇ ಆಗಂಗಿಲ್ಲ. ಅದಕ್ಕೆ ಸರ್ಕಾರಿ ವ್ಯವಸ್ಥೆಗೆ ಏನು ಬರ್ತಾವೆ ಎಲ್ಲ ಕಾನೂನು ಚೆನ್ನಾಗಿ ರೀತಿ ಮಾಡ್ಕೊಳ್ಳೋಣ. ಅವು ನಮಗೋಸ್ಕರಾಗ ನಾವು ಮಾಡ್ಕೊಳ್ಳೋಣ. ನಾವು ಎಲ್ಲರೂ ವೈಯಕ್ತಿಕ ಅವ್ರು ಚೆನ್ನಾಗಿ ಮಾಡ್ಕೊಂಡು ಊರೆಲ್ಲ ಚೆನ್ನಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿವರೆಗೆ ತಮ್ಮ ಈ ಒಂದು ವಿಷಯವನ್ನು ಭಾಳಷ್ಟು ಮಾತಾಡಲಿಸ್ತದೆ. ಬಟ್ ಇದ್ದಿರ್ತಕ್ಕಂಥ ವಿಚಾರಗಳು ಏನು ರೀತಿ ಹೇಳಿದ್ದೀನಿ, ಅದಕ್ಕೆ ತಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಸ್ವಂತ ಬದಲಾವಣೆ ಆಗೋಣ. ಸರ್ಕಾರ ಕೊಡ್ತಕ್ಕಂಥ ವ್ಯವಸ್ಥೆ ಅನ್ನೋದು ನಮಗೋಸ್ಕರ, ರೈತರಿಗೋಸ್ಕರ, ನಮ್ಮ ಗ್ರಾಮಕ್ಕೋಸ್ಕರ ನಾವು ಎಲ್ಲದು ಬಳಕೆ ಮಾಡ್ಕೊಂಡೇವೆ ಅಂದ್ರೆ ನಾವು ಒಂದಿನ ಬದಲಾವಣೆ ಆಗಲು ಸಾಧ್ಯ ಅಂತ ಹೇಳ್ತಾ ನಾನು 2 ಮಾತುಗಳ ಮುಖ್ಯ ತಮಗೆಲ್ಲರಿಗೂ ಧನ್ಯವಾದಗಳು.